सहनाववतु सहनो भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांतिः। यस्माज्जातं जगत्सर्वं यस्मिन्नेव प्रलीयते येनेदन्धार्यते चैव तस्मै ज्ञानात्मने नमः। धैर्यमे गुरुभिः पूर्वं पदवाक्यप्रमाणतः सर्ववेदान्तास्तान् नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते। ओं नमो ब्रह्मादिभ्यो ब्रह्मविद्यासंवृताय कर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मीवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं वादरायणं सूत्रभाष्यकृतौ वन्दे भगवन्तौ पुनः पुनः। श्रीमच्छङ्करभगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीहि भगवो ब्रह्म न कंचन वसतौ प्रत्याचक्षीत तद्व्रतम् तस्माद्यया गया च विजया भक्वन्नं प्राप्नुयात् आराध्यस्मा ಅನ್ನಮಿತ್ಯಾಚಕ್ಷತೆ। ಮನುಷ್ಯ ಮನೆಗೆ ಬಂದ ಯಾರಿಗೂ ವಸತಿಯನ್ನ ಇಲ್ಲ ಅಂತ ಹೇಳ್ಬಾರ್ದು. ಆದ್ರಿಂದ ಬಂದವನಿಗೆ ವಸತಿ ಕೊಟ್ಟ ಮೇಲೆ ಅನ್ನವನ್ನು ಪಾನೀಯವನ್ನು ಕೊಡಬೇಕು. ಯಾವುದೋ ಒಂದು ಒಳ್ಳೆ ದಾರಿಯಲ್ಲಿ ಬಹಳ ಅನ್ನವನ್ನ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರು. ಇದು ಉಪನಿಷತ್ತಿನ ಮೂಲದ ಅರ್ಥ. ಈಗ ಭಾಷ್ಯ ಓದ್ರಿ. ತಥಾ ಪೃಥಿವ್ಯಾಕಾಶೋಪಾಸಕಸ್ಯ ಪೃಥಿವೀ ಮತ್ ಆಯ್ತಾ ಆಗಿಲ್ಲ ಕಣ. ಅವನೇನು ಹೇಳ್ದ ಸುಂದರ ಏನ ಆಯ್ತು. ವಸತೋ ವಸ ನಿಮಿತ್ತಂ ಆಯ್ತಾ ಓದ್ರಿ ಒಂದ್ಸಲ ಪೂರ್ತಿ. ಪ್ರತ್ಯಾಚಕ್ಷೀತ ವಸತ್ಯರ್ಥಮಾಗತಂ ನ ನಿವಾರಯೇತ್ ಇತ್ಯರ್ಥಃ. ವಸತಿಗೋಸ್ಕರ ಬಂದವನನ್ನ ತಡಿಬಾರ್ದು, ಇಲ್ಲ ಅಂತ ಹೇಳ್ಬಾರ್ದು ಅಂತಾಯ್ತು. ಆಮೇಲೆ ವಾಸೇಚ ದತ್ತೇ ಅವಶ್ಯಂ ಅಶನಂ ದಾತವ್ಯಂ. ವಾಸ ಪಟ್ಟು ಉಪವಾಸ ಕೊಡಕ್ ಬರಲ್ಲ, ಅನ್ನವನ್ನು ಕೊಡಬೇಕು. ಅನ್ನ ಕೊಡಬೇಕು, ವಸತಿ ಕೊಡಬೇಕು. ಆದ್ರೆ ತಸ್ಮಾತ್ ಯಯಾ ಕಯಾ ಚ ವಿಧಯಾ ಏನ ಕೇನ ಚ ಪ್ರಕಾರೇಣ ಬಹ್ವನ್ನ ಸಂಗ್ರಹಂ ಕುರ್ಯಾತ್ ಇತ್ಯರ್ಥಃ. ಯಾವುದೋ ಒಂದು ದಾರಿಯಿಂದ ಒಳ್ಳೆ ಅನ್ನವನ್ನು ಸಂಗ್ರಹ ಮಾಡಬೇಕು. ಚೆನ್ನಾಗಿ ಎಲ್ರಿಗೂ ಊಟ ಹಾಕ್ಬೇಕು. ಹೇಳಿದ್ದೆ ಕಥೆನ ಹೇಗೆ ಮಾಡ್ತಾರೆ ಒಬ್ಬೊಬ್ಬರು. ಅನ್ನವಂತೋ ವಿದ್ವಾಂಸಃ ಅಭ್ಯಾಗತಾಯ ಅನ್ನಾರ್ಥಿನೇ ಅರಾಧಿ ಸಂಸಿದ್ಧಂ ಅಸ್ಮೈ ಅನ್ನಂ ಇತಿ ಆಚಕ್ಷತೆ ನಾಸ್ತೀತಿ ಪ್ರತ್ಯಾಖ್ಯಾನಂ ಕುರ್ವಂತಿ. ತಸ್ಮಾಚ್ಚ ಹಿತೋಃ ಅನ್ನಂ ಪ್ರಾಪ್ನುಯಾದಿತಿ ಪೂರ್ವೇಣ. ಯಾರು ಅನ್ನವುಳ್ಳಂತಹ ಜ್ಞಾನಿಗಳಾದವರು ಅಂದ್ರೆ ಅನ್ನೋಪಾಸಕರು ಅಭ್ಯಾಗತನಾಗಿ ಬಂದಂತಹ ಅನ್ನಾರ್ಥಿಗೆ ಸಿದ್ಧವಾಗಿದೆ ಅನ್ನ, ಬನ್ನಿ ಬನ್ನಿ ಅಂತ ಹೇಳಿ ಅನ್ನವು ಬೇಕಾದಷ್ಟಿದೆ ಅಂತ ಹೇಳಿ ಅವನಿಗೆ ಅನ್ನವನ್ನ ಕೊಡ್ತಾರೆ. ಇಲ್ಲಿ ಇಲ್ಲ ಅಂತ ಹೇಳಿ ಪ್ರತ್ಯಾಖ್ಯಾನವನ್ನೇ ಮಾಡೋದಿಲ್ಲ. ಆದ್ರಿಂದ ಯಾವುದೇ ಕಾರಣದಿಂದಾಗ್ಲಿ ಮನುಷ್ಯ ಬಹಳ ಅನ್ನವನ್ನ ಸಂಪಾದನೆ ಮಾಡಬೇಕು, ಅನ್ನವನ್ನು ಇಟ್ಕೊಂಡಿರ್ಬೇಕು ಅಂತ ಹೇಳಿದ್ರು. ಬಾಕಿ ಸಂಗ್ರಹಕ್ಕಿಂತ ಅನ್ನ ಸಂಗ್ರಹ ಮಾಡಬೇಕು. ಅನ್ನದಾನದ ಮಾಹಾತ್ಮ್ಯ, ಅನ್ನವನ್ನು ಕೊಟ್ರೆ ಏನು ಮಹಿಮೆ ಎನ್ನುವುದನ್ನು ಈಗ ಹೇಳ್ತಾರೆ. ಯಥಾ ಯತ್ಕಾಲಂ ಪ್ರಯಚ್ಛತಿ ಅನ್ನಂ ತಥಾ ತತ್ಕಾಲಮೇವ ಪ್ರತ್ಯುಪನಮತೆ. ಪೂರ್ವ ವಯಸ್ಸಲ್ಲಿ ಕೊಟ್ರೆ ಆಗ್ಲೇ ಫಲ, ಮಧ್ಯಮ ವಯಸ್ಸಲ್ಲಿ ಕೊಟ್ರೆ ಆಗ್ಲೇ ಫಲ, ಇಳಿ ವಯಸ್ಸಲ್ಲಿ ಕೊಟ್ರೆ ಆಗ್ಲೇ ಫಲ. ಅನ್ನವನ್ನ ನೀವು ಯಾವಾಗ ದಾನ ಮಾಡ್ತೀರೋ ತತ್ಕ್ಷಣದಲ್ಲಿ ಫಲ ಆಗತ್ತೆ. ಎಲ್ಲ ತಕ್ಷಣ ಆಗಲ್ಲ ಫಲ. ಜ್ಯೋತಿಷ್ಠೋಮಿ ಎಲ್ಲ ಮಾಡಿದ್ರೆ ಈಗಲೇ ಫಲ ಆಗ ಸ್ವರ್ಗ ಕಳಿಸ್ಬಿಡ್ತೀಯಾ? ಹೇಳದ್ ಶ್ರುತಿ ಹೇಳೋದೇ ಮುಖ್ಯ.
ನೋಡು ಮುಂದೆ ಹೇಗೆ ಹೇಳುತ್ತೆ ಅಂತ. ಅನ್ನವನ್ನ ಆ ಕಾಲದಲ್ಲೇ ಅನ್ನ ಬಂದು ಬಿಡುತ್ತೆ. ಕಥಂ ಇತಿ ತದೇ. ಹೇಗಪ್ಪ ಅಂದ್ರೆ ಆ ರೀತಿ ಅನ್ನವನ್ನ ಆರಂಭದಲ್ಲಿ ಪೂರ್ವ ವಯಸ್ಸಲ್ಲಿ, ಮುಖತಃ ಅಂದ್ರೆ ಪೂರ್ವ ವಯಸ್ಸು. ಓದು. ಏತದ್ವೈ ಮುಖತೋ ಅನ್ನಗೂರಾಧ್ಯಂ ಮುಖತೋ ಅಸ್ಮಾನ್ನಗೂರಾಧ್ಯತೆ ಏತದ್ವೈ ಮಧ್ಯತೋ ಅನ್ನಗೂರಾಧ್ಯಂ ಮಧ್ಯತೋ ಅಸ್ಮಾನ್ನಗೂರಾಧ್ಯತೆ ಏತದ್ವಾ ಅಂತತೋ ಅನ್ನಗೂರಾಧ್ಯಂ ಅಂತತೋ ಅಸ್ಮಾನ್ನಗೂರಾಧ್ಯತೆ ಇದು ಪ್ರಥಮ ವಯಸ್ಸಿನಲ್ಲಿ ಅನ್ನ ಸಮೃದ್ಧಿ. ಯಾರೋ ಅನ್ನವನ್ನ ಚೆನ್ನಾಗಿ ಪೂರ್ವ ವಯಸ್ಸಲ್ಲೇ ದಾನ ಮಾಡ್ತಾರೋ ಅವ್ರಿಗೆ ಅನ್ನ ಸಮೃದ್ಧಿ ಆಗತ್ತೆ. ಇನ್ನು ಮಧ್ಯಮ ವಯಸ್ಸಿನಲ್ಲಿ 25ರಿಂದ ಮುಂದೆ 50ರವರೆಗೆ ಮಾಡಿದ್ರೆ ಅದು ಮಧ್ಯಮ ವಯಸ್ಸು ಅನ್ನದಾನ. ಅವ್ರಿಗೂ ಮಧ್ಯಮ ವಯಸ್ಸಲ್ಲೂ ಬೇಕಾದಷ್ಟು ಅನ್ನ ಸಮೃದ್ಧಿ ಆಗತ್ತೆ. ಇನ್ನು ಕೊನೆಯ ವಯಸ್ಸು, ಇಡೀ ವಯಸ್ಸಲ್ಲಿ 50ರಿಂದ ಮುಂದೆ 75ರವರೆಗೂ ಅನ್ನದಾನ ಮಾಡಿದ್ರೆ ಆಗ್ಲೂ ಅವನಿಗೆ ಅನ್ನದಾನದ ಫಲ ಅನ್ನ ಬೇಕಾದಷ್ಟು ಒಲಿಯತ್ತೆ. ಒಟ್ಟು 3 ವಯಸ್ಸಿನಲ್ಲೂ ಅನ್ನದಾನ ಮಾಡಬೇಕು. ಅನ್ನದಾನವೇ ಮನುಷ್ಯನ ಜೀವನದಲ್ಲಿ ಬಹಳ ಹೆಚ್ಚಿನದು. ಬಾಕಿ ದಾನವನ್ನೆಲ್ಲ ಒಪ್ಕೊಂಡಿಲ್ಲ, ಎಲ್ಲ ಟೆಂಪರರಿ, ಸುಮ್ಮನೆ ಹೇಳೋಕಷ್ಟೇ. ಈಗ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅನ್ನದಾನ ಕೊಟ್ರೆ ಬರೋದೇ ಇಲ್ಲ, ದುಡ್ಡು ಕೊಟ್ರೆ ಓಡ್ ಬರ್ತಾರೆ. ದುಡ್ಡೆಲ್ಲ ಮುಖ್ಯ, ಅನ್ನದಾನವೇ ಮುಖ್ಯ. ಬರೀ ಊಟಕ್ಕೆ ಕರೆದ ಹೋಗಲ್ಲ ಅನ್ಬಾರ್ದಂತೆ. ಅನ್ನವನ್ನು ತಿರಸ್ಕಾರ ಮಾಡಬಾರ್ದು. ಖಾಲಿ ಊಟಕ್ಕೆಲ್ಲ ಹೋಗ್ತಾರೆ ವೈದಿಕರು. ದಕ್ಷಿಣ ಇದ್ರೆ ಊಟಕ್ಕೆ ಹೋಗ್ತಾರೆ. ಬಟ್ಟೆ ಕೊಟ್ರು ಬೇಡ ಅಂತಾರೆ, ಬಟ್ಟೆ ಬದಲು ದಕ್ಷಿಣನೇ ಕೊಡ್ರಿ ಅಂತಾರೆ. ಎಂತದು ಆಗಲ್ಲ, ಏನ್ ತಗೊಂಡ್ರು ಅದೇ. ಏತದ್ವೈ ಅನ್ನಂ ಮುಖತಃ ಮುಖ್ಯೇ ಪ್ರಥಮೇ ವಯಸಿ ಮುಖ್ಯಯಾ ವೃತ್ಯ ಪೂಜಾ ಪುರಸ್ಸರಂ ಅಭ್ಯಾಗತಾಯ ಅನ್ನಾರ್ಥಿನೇ ಆತ್ಮಂ ಸಂಸಿದ್ಧಂ ಇದೇ ಅನ್ನ ಮುಖತಃ ಅಂದ್ರೆ ಮುಖ್ಯವಾದ ಪ್ರಥಮ ವಯಸ್ಸಿನಲ್ಲಿ. ಪ್ರಥಮ ವಯಸ್ಸು ಮನುಷ್ಯನಿಗೆ ಮುಖ್ಯ. ಯಾಕಂದ್ರೆ 8ರಿಂದ 25 ಬಹಳ ಮುಖ್ಯ. ಹೋಯ್ತಾ 25? 4 ವರ್ಷ ಏನ್ ಕಲ್ತೀಯೋ ಕಲ್ತೆ. 25 ವರ್ಷ ತನಕ ಬಹಳ ಮುಖ್ಯವಾದ ವಯಸ್ಸು. ಅದಾದ್ಮೇಲೆ ಅಡ್ಡದಾರಿ ಹೋಗೋ ವಯಸ್ಸುಗಳೇ. ಎಲ್ಲೆಲ್ಲೋ ಹೋಗುತ್ತೆ, ದುಡಿಮೆ ಹೋಗ್ತೀನಿ ಅಂತಾನೆ, ಅವನ ಹಾಗೆ ಪ್ರಾಯಶ್ಚಿತ್ತ ಮಾಡಿಸ್ಕೋಬೇಕಾಗತ್ತೆ. ಒಟ್ಟು ಉಂಟು, ಎಂತ ಅದಕ್ಕಾದ್ರೂ ಹೋಗೋ. ಮಧ್ಯಮ ವಯಸ್ಸಿನಲ್ಲಿ ಮುಖ್ಯಯಾವೃತ್ಯವಾದು ಅಥವಾ ಮುಖ್ಯಾರ್ಥದಲ್ಲಾಗಲಿ ಪೂರ್ವ ವಯಸ್ಸಿನಲ್ಲಾಗಲಿ ಪೂಜಾ ಪುರಸ್ಸರಂ ಅಭ್ಯಾಗತಾಯ, ಒಳ್ಳೆ ಗೌರವದಿಂದ ಬಂದಂತಹ ಅಭ್ಯಾಗತನಿಗೆ, ಅನ್ನಾರ್ಥಿಯಾದವನಿಗೆ ರಾಧಂ ಸಂಸಿದ್ಧಂ ಪ್ರಯಚ್ಛತಿ, ಸಿದ್ಧವಾದ ಅನ್ನವನ್ನ ಬಹಳ ಪ್ರೀತಿಯಿಂದ ಕೊಡ್ತಾನೆ. ನಮ್ಮ ಗುರುಗಳೇ ಅವಾಗ ಇನ್ನ ಅವನು ಇದ್ರಲ್ಲಿರ್ತಾನಲ್ವಾ ಗುರುಕುಲದಲ್ಲಿ? ಅಲ್ಲ, ಹಾಗಲ್ಲ. ಅವನು 25 ವಯಸ್ಸಿಗೆ ಮನೇಲಿದ್ದವರು ಅಂತ ಮಾಡ್ಕೋಬೇಕು. 25ನೇ ವಯಸ್ಸಿಂದ 50ನೇ ವಯಸ್ಸು ಪೂರ್ವ ವಯಸ್ಸು ಅನ್ನೋ ಶಬ್ದಕ್ಕೆ ಅರ್ಥ ಗೃಹಸ್ಥರಾದ ಮೇಲೆ. ಇಲ್ಲೇ ಹೋದ್ರೆ ಪೂರ್ವ ವಯಸ್ಸು ಲೆಕ್ಕ ಬರಲ್ಲ. ನಮ್ಮ ಕೃಷ್ಣ ಏಕ್ ಹೋಗಿದ್ನಲ್ಲ ರಾಯಭಾರಿಯಾಗಿ, ಅಲ್ಲಿ ಒಂದು ಮಾತು ಹೇಳ್ತಾನೆ, ಸಂಪ್ರೀತಿ ಭೋಜ್ಯಾನ್ಯನ್ನಾನಿ ಆಪದ್ ಭೋಜ್ಯಾನಿ ಬಾ ಪುನಃ ಅಂತ. ಮನುಷ್ಯನಿಗೆ ತುಂಬಾ ಸಂತೋಷವಾಗತ್ತೆ ಅವ್ರ ಮನೆ ಊಟ ಮಾಡಿದ್ರೆ ಅಂದ್ರೆ ಅಲ್ಲಿ ಊಟ ಮಾಡ್ಬೇಕಂತ. ಯಾರ ಮನೇಲಿ ಊಟ ಮಾಡಿದ್ರೆ, ಊಟ ಕೊಟ್ಟು ನೀ ತುಂಬಾ ಆನಂದ ಆಗತ್ತೋ ಆ ಮನೇಲಿ ಊಟ ಮಾಡ. ಅಥವಾ ನನಗೆ ಎಲ್ಲೂ ಅನ್ನವೇ ಸಿಗಲ್ಲಪ್ಪ, ಪ್ರಾಣನ ಹೋಗುತ್ತೆ ಅಂತ ಊಟ ಮಾಡ್ಬೇಕು. ಇನ್ ಯಾರ ಮನೆಗೂ ಹೋಗ್ಬಾರ್ದು ಅಂದ. ನಚ ಸಂಪ್ರೀಯಸೆ ರಾಜನ್ ನಚೈವಾಪದ್ಗತಾವಯಂ. ದುರ್ಯೋಧನ, ನೀನ್ ನನಗೆ ಊಟ ಕೊಟ್ಟು ನಿನಗೇನು ಸಂತೋಷ ಇಲ್ಲ, ನನ್ನನ್ನು ಎಳ್ಕೋಬೇಕು, ಲಂಚ ಕೊಡ್ಬೇಕು ಅಂತ ಮಾಡ್ಕೊಂಡಿದೀಯ. ನಮಗೇನು ಅನ್ನ ಇಲ್ಲದ ಆಪತ್ತೇನು ಬಂದಿಲ್ಲ. ನನಗೆ ಇಲ್ಲಿ ಯಾರು ಅನ್ನ ಕೊಡ್ತಾರೆ, ಯಾರನ್ನ ತಿನ್ಬಹುದು ನಿಶ್ಚಯ ಆಗೋಗಿದೆ. ಯಾರನ್ನ ಅನ್ನವನ್ನು ತಿನ್ಬೇಕು ನಿಶ್ಚಯ ಆಗಿದೆ. ಆದ್ರಿಂದ ದ್ವಿಷದನ್ನಂ ನಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇತ್. ದ್ವೇಷ ಮಾಡುವವರ ಅನ್ನವನ್ನ ತಿನ್ನಬಾರದು, ದ್ವೇಷ ಮಾಡುವನ್ನು ಊಟ ಹಾಕಬಾರದು. ಪಾಂಡವಾನ್ ದ್ವಿಷಸೆ ರಾಜನ್ ಮಮ ಪ್ರಾಣಾಹಿ ಪಾಂಡವ. ಸುಮ್ಮನೆ ಧರ್ಮವನ್ನು ಪಾಂಡವರನ್ನು ದ್ವೇಷ ಮಾಡ್ತೀಯ, ನನ್ನ ಪ್ರಾಣವೇ ಪಾಂಡವರು, ಆದ್ರಿಂದ ನಿನ್ನ ಮನೇಲಿ ಊಟ ಮಾಡಲ್ಲ. ಅವನು ಹೇಳ್ತಾನೆ, ನೀನು ಸಂಬಂಧಿ ದಯಿತಶ್ಚಾಸಿ, ನಿನ್ನ ಸಂಬಂಧಿ ಬೇರೆ, ನಮ್ಮ ಇವನನ್ನ ಸಾಂಬನಿಗೆ ನನ್ನ ಮಗಳನ್ನು ಕೊಟ್ಟಿದ್ದೀವಿ, ನಿನ್ ಬೀಗ ಆಗ್ಬೇಕು. ಆ ಬೀಗನ ಅದೆಲ್ಲ ಲೆಕ್ಕ ಇಲ್ಲ. ಮದುವೆ ಆಗೋದ್ ಮದುವೆ ಮಾಡ್ಕೊಂಡೇನೆ, ಬೀಗ ಅದೆಲ್ಲ ಹೇಳ್ಬೇಡ. ನಾನು ಬಂದಿರೋದು ಕೆಲಸಕ್ಕೆ. ಕೃತಾರ್ಥ ಭುಂಜತೆ ದೂತ. ದೂತರೆಲ್ಲರಿಗೂ ತಮ್ಮ ಕೆಲಸ ಆದ್ರೆ ಊಟ ಮಾಡ್ತಾರೆ.
ಕೆಲಸ ಆಗದೆ ಹೋದ್ರೆ ಊಟ ಮಾಡಲ್ಲ. ಈಗ ನೀನು ನಾನು ಹೇಳಿದ್ದನ್ನು ಒಪ್ಕೊಂಡು ನಡೆಸ್ಕೊಟ್ರೆ ಆಯ್ತು, ಪಾಂಡವರಿಗೆ ಕೊಡ್ತೀನಿ ಅಂದ್ರೆ ಆಯ್ತು, ಬಂದು ರಾಜ್ಯ ಎಲ್ಲ ಅಷ್ಟು ಜನ ಪ್ರಾಣ ಉಳಿಯುತ್ತೆ, ಕೋಟಿ ಕೋಟಿ ಜನ ಸಾಯೋರಿದ್ದಾರೆ, ಎಲ್ಲರನ್ನು ಉಳಿಸ್ದಾಗತ್ತೆ, ಊಟ ಮಾಡೋಣ. ಇಲ್ಲ ಅಂದ್ರೆ ಖಂಡಿತ ಊಟ ಮಾಡೋಣ. ಬರೀ ನಿಂದಲ್ಲ, ಇಡೀ ಜಾಗದಲ್ಲಿ ಇದಾರಲ್ಲ ಭೀಷ್ಮ ದ್ರೋಣ, ಯಾರನ್ನಾನು ಊಟ ಮಾಡಕ್ ಬರಲ್ಲ. ಯಾಕೆಂದ್ರೆ ಎಲ್ರೂ ಆ ಸಭೆಯಲ್ಲಿ ಇದ್ರು ಅಂತ. ಅಯ್ಯೋ ರಾಮಚಂದ್ರ ಇದರ ವಿರೋಧ ಮಾಡಿ ಎದ್ದೋದ. ಅಲ್ಲಿ ವಿದುರನ ಮಾತಿಗೆ ಮತ್ತೆ ಇನ್ನೊಂದ್ಸಲ ವರ ಕೊಡೋದು ಧೃತರಾಷ್ಟ್ರ. ಸುಟ್ಟಾಕ್ಬಿಡ್ತಾನೆ, ಅಷ್ಟು ಜನ ಹಾಳ ಹೋಗ್ತಾರೆ. ಏನು ತಿಳ್ಕೊಂಡಿದೀಯಾ ಉರ್ಡಪ್ಪ ನಮ್ಗನೆ ಅಣ್ಣ ರಾಜ ಅಂತ ಹೇಳಿ ಏನೇನೋ ಮಾಡಿಸ್ತಾ ಇದೀಯ ಅಂದ್ಮೇಲೆ, ಅಯ್ಯೋ ದ್ರೌಪದಿ ನನ್ ಸೊಸೆ ಕಣಮ್ಮ ನೀನು, ನಮ್ಮ ವಂಶದ ಅಲ್ಲಿವರೆಗೂ ಏನು ಇರ್ಲಿಲ್ಲ. ಆಗ ಸೊಸೆ ಅಂತ ಶುರು ಆಗ್ಬಿಡ್ತು. ನೀವ್ ವರ ಕೇಳು, ಮಾವ ಕೊಡ್ತಾ ಇದ್ದಾನೆ, ವರ ಕೇಳು ಕೊಡ್ತೀನಿ. ಏನ್ ವರ ಕೊಡ್ತಾನೆ ಭಾರಿ ಇದೆಯಲ್ಲ. ಹೀಗೆ ಅನ್ನಾರ್ಥಿನೇ ರಾಧಂ ಸಂಸಿದ್ಧಂ ಪ್ರಯಚ್ಛತಿ. ಮುಖ್ಯಾರ್ಥದಲ್ಲಾಗಲಿ ಅಥವಾ ಪ್ರಥಮ ವಯಸ್ಸಿನಲ್ಲಾಗಲಿ ಪೂಜಾ ಪುರಸ್ಸರವಾಗಿ ಅಭ್ಯಾಗತನಿಗೆ ಅನ್ನವನ್ನ ಕೊಟ್ರೆ ಅದು ಒಳ್ಳೆ ಅನುಕೂಲವಾಗತ್ತೆ. ತಸ್ಯ ಕಿಂ ಫಲಂ ಸ್ಯಾದಿತ್ಯಾಹ. ಆ ಅನ್ನ ಕೊಟ್ನಲ್ಲ ಮುಖ್ಯಾರ್ಥದಲ್ಲಿ ಬಹಳ ಪ್ರೀತಿಯಿಂದ ಕೊಟ್ನಲ್ಲ, ಅಥವಾ ಪೂರ್ವ ವಯಸ್ಸಲ್ಲಿ ಕೊಟ್ನಲ್ಲ, ಅವನಿಗೆ ಏನ್ ಫಲ ಆಗತ್ತೆ ಅಂತಂದ್ರೆ ಹೇಳ್ತೀವಿ ಕೇಳಿ. ಮುಖತಃ ಪೂರ್ವೇ ವಯಸಿ ಮುಖ್ಯಯಾವೃತ್ಯ ಅಸ್ಮೈ ಅನ್ನದಾಯ ಅನ್ನಂ ರಾಜ್ಯತೆ. ಯಥಾ ದತ್ತಂ ಉಪತಿಷ್ಠತೆ ಇತ್ಯರ್ಥ. ಮುಖತ ಅಂದ್ರೆ ಪೂರ್ವ ವಯಸ್ಸಿನಲ್ಲಿ ಅಥವಾ ಮುಖ್ಯಾರ್ಥದಲ್ಲಿ ಈ ಅನ್ನದಾನ ಮಾಡಿದವನಿಗೆ ಆ ಸಮಯದಲ್ಲಿ ಅವನಿಗೆ ಬೇಕಾದ ಕಡೆ ಅನ್ನ ಸಿಗುತ್ತೆ. ಎಲ್ಲರೂ ಊಟ ಹಾಕ್ತಾರೆ. ಇವ್ರ ಮನೇಲಿ ಅನ್ನ ಹಾಕ್ಬಿಟ್ರೆ ಅವರೇ ಯಾರೇ ಹಾಕಿದಾರೋ ಅವರೇ ಊಟ ಹಾಕ್ಬೇಕು ಅಂತಲ್ಲ, ಯಾವ ಊರಿಗೆ ಹೋದ್ರು ಬೇಕಾದಷ್ಟು ಅನ್ನವನ್ನು ಕೊಡೋರಿದ್ದಾರೆ. ಆ ರೀತಿ ಅನ್ನನೂ ಸಿಕ್ಕೇ ಸಿಗತ್ತೆ. ಬನ್ನಿ ಬನ್ನಿ ಬನ್ನಿ, ನಾವು ಅನ್ನ ಮಾಡಿದೀವಿ, ನೀವು ತಗೊಳ್ಳಿ ತಿನ್ನಿ ಅಂತ ಹೇಳಿ ಎಲ್ಲ ಕರೆದು ಒಳ್ಳೊಳ್ಳೆ ಅನ್ನವನ್ನ ಆ ಅನ್ನವನ್ನು ಕೊಟ್ಟಂತಹ ಮನುಷ್ಯನಿಗೆ ಅವನು ಎಷ್ಟು ಕೊಟ್ಟನೋ ಅದಕ್ಕಿಂತ 100 ಪಟ್ಟು 1000 ಪಟ್ಟು ಅನ್ನವನ್ನು ಕೊಡ್ತಾರೆ. ಚೆನ್ನಾಗಿ ಊಟ ಮಾಡ್ತಾನೆ. ಅಷ್ಟೇ ಫಲನಾ ಅಂತ ಹೇಳ್ಬೇಡ, ಇನ್ ಬರೀ ಊಟ ಮಾಡೋದಷ್ಟೇನಾ ಅಂತ. ಮಧ್ಯಮೇ ವಯಸ್ಸಿ ಮಧ್ಯಮೇನ ವಾ ಉಪಚಾರೇಣ. ಈ ರೀತಿ ಮಧ್ಯಮ ವಯಸ್ಸಿನಲ್ಲಿ ಅಥವಾ ಮಧ್ಯಮ ಉಪಚಾರ, ಸಾಮಾನ್ಯ ಉಪಚಾರ, ಬಂದಿಯಾರ ಕೊಡಪ್ಪ ಏನಾದ್ರೂ ಒಂದು, ಅವ್ರಿಗೆ ಯಾವ್ದು ಊಟ ಎಲ್ಲೂ ಗತಿ ಇಲ್ಲ ಕೊಡೋ ಅಂತ ಉಪಚಾರನೂ ಸರಿಯಾಗಿ ಮಾಡಿಲ್ಲ. ನಮ್ಮೂರಲ್ಲಿ ಹೊಸಬ್ರಾಯ ಶಾಸ್ತ್ರಿ ಅಂತ ಒಬ್ರಿದ್ರು. ಅವರಿಗೆ ಸುಬ್ರಹ್ಮಣ್ಯ ಷಷ್ಠಿ ದಿವಸ ಬ್ರಹ್ಮಚಾರಿ ಬೇಕಾಗಿದೆ, ಯಾರು ಸಿಗ್ಲೇ ಇಲ್ಲ. ಸ್ಕೂಲಿಗೆ ಹೋದ್ರು. ಸ್ಕೂಲಲ್ಲಿ ರಾಜಾರಾಮ ಅಂತ ಒಬ್ಬ ಹುಡುಗ ಇದ್ದ. ಆ ರಾಜಾರಾಮ ಅಂತ, ರಾಜಾರಾಮ ನೀನು 11 ಗಂಟೆ ನಮ್ಮನೆ ಊಟಕ್ಕೆ ಬಂದ್ಬಿಡು ಅಂತ. ನಾನು ಸ್ಕೂಲು ನಾ ಹೇಳ್ತೀನಿ ಮೇಷ್ಟ್ರಿಗೆ, ನೀನ್ ಬಾ, ನೀನ್ ನನ್ನ ಮನೆ ಊಟ ಮಾಡಿ ದಕ್ಷಿಣೆ ತಗೊಂಡು ಹೋಗು ಬಾ ಅಂತ ಜೋರ ಹೇಳ್ಬಿಟ್ರು. ಸುಮ್ಮನಾಗ್ಬಿಟ್ಟ. 11 ಗಂಟೆ ಬರ್ಲಿಲ್ಲ. ಇವ್ರಿಗೆ ಬಹಳ ಕಷ್ಟ ಆಯ್ತು. 11:15 ಆಯ್ತು. ಇವ್ರಿಗೆ ಹಸಿವು ತಡ್ಕೊಳಕ್ಕಾಗಲ್ಲ. 12 ಗಂಟೆ ಬಂದು ಕೂಡಲೇ ಕೂರಿಸಿದ್ರು. ಹಾಕಮ್ಮ ಅವನಿಗೆ ಅಂದ್ರು. ಅಲ್ಲ ಎಲ್ಲ ಹಾಕಿ ಆಯ್ತು, ನೀವು ಹಸ್ತೋದ್ಕ ಇದು ಬೇರೆ ಕೇಡ, ಅವನಿಗೆ ಹಸ್ತೋದ್ಕ ಬೇರೆ, ಎಂತ ಕೊಡ್ಬೇಕು, ಸುಮ್ಮನೆ ಹಾಕೋ. 12:15 ಬನ್ನಿ, ನನ್ನ ಪ್ರಾಣ ಹೋಗತ್ತೆ ಅಂತ ಈಗ ತಲೆ ಕೂತ್ಕೊಂಡು ಅವ್ರು ಎಲೆ ಮುಂದೆ ಹೀಗೆ ಅಯ್ಯೋ ಸಾಯ್ತಿ ನನ್ ಕೊಂದ್ಬಿಡ್ತಾನೆ ಅಂತ ಕೂತ್ಕೊಂಡ್ರು. ಊಟ ಮಾಡೋ ಮುಂದೆ ನನ್ಗೆ ಉಪವಾಸ ಮಾಡಿ ಏನ್ ಮಾಡೋದು? ಹೀಗೆ ಮನುಷ್ಯ ಯಾವ ತರ ಇರ್ತಾನೆ ಅಂತ. ಉಪಚಾರ ಮಾಡೋದ್ರಲ್ಲೂ ಒಳ್ಳೆ ಉಪಚಾರ, ಮಧ್ಯಮ ಉಪಚಾರ, ಕೆಟ್ಟ ಉಪಚಾರ ಅಂತ. ಈ ರೀತಿ ಮಧ್ಯಮ ಉಪಚಾರ ಮಾಡೋನಿಗೆ ಮಧ್ಯಮ ವಯಸ್ಸಿನಲ್ಲಿ ಅದೇ ರೀತಿ ಅನ್ನ ಬರುತ್ತೆ, ಅವನಿಗೂ ಅದೇ ಮಧ್ಯಮ ಉಪಚಾರದಲ್ಲೇ ಅನ್ನ ಬರುತ್ತೆ. ಏವಂ ಅಂತತಃ ತಥಾ ಅಂತತಃ ಅಂತೆ ವಯಸ್ಸಿ ಜಘನ್ಯೇನ ವಾ ಉಪಚಾರೇಣ ಪರಿಭವೆ. ಕೊನೆಯ ವಯಸ್ಸಿನಲ್ಲಿ ಸ್ವಲ್ಪ ಪರಿಭವ ಅಂದ್ರೆ ತಿರಸ್ಕಾರ ಮಾಡ್ತಾ, ಆಕಪ್ಪ ನಮ್ಗೇನ್ ಮುಗಿಯಲ್ಲ, ತಿಂದಷ್ಟು ನಮ್ಗೆ ಒಂದಷ್ಟು ಪಾಪ ಹೋಗತ್ತೆ ಅಂತೇಳಿ ಉಪಚಾರವೂ ಮಾಡದೆ ಆ ಕೊನೆ ವಯಸ್ಸಲ್ಲಿ ಮಾಡಿದ್ರೆ ಅಂಥವನಿಗೆ ಅಂಥ ಅನ್ನವೇ ಸಿಗತ್ತೆ. ಅವನಿಗೂ ಅನ್ನ ಸಿಗತ್ತೆ, ಆದ್ರೆ ಉಪಚಾರವಿಲ್ಲದ ಕೀಳಾದ ಉಪಚಾರದಲ್ಲಿ ಅಂಥ ಅನ್ನ ಸಿಗತ್ತೆ. ಈ ರೀತಿ 3 ವಿಧವಾದ ಅನ್ನವನ್ನು ಪಡ್ಕೊಳ್ತಾನೆ 3 ವಯಸ್ಸಿನಲ್ಲಿ ಅಂತ ಹೇಳಿ. ತಥೈವ ಈ ರೀತಿ ಇವನಿಗೆ ಅನ್ನ ಅನ್ನೋದು ಮನುಷ್ಯನಿಗೆ ನಮ್ಮ ಹಿಂದಿನವರೆಲ್ಲ ಹೇಳೋರು,
ಇನ್ನು ಅನ್ನದಾನ ಮಾಡಿಲ್ಲ, ಏನು ಊಟ ಮಾಡಕ್ಕಾಗಲ್ಲ ನಿನ್ ಕೈಲಿ. ಬೇಕಾದಷ್ಟು ಇರಬಹುದು, ಜ್ವರವೋ ಏನಾದ್ರೂ ಬಂದು ಊಟನೇ ಸೇರದೆ ಹೋದ್ರೆ, ಅನ್ನದಾನ ಮಾಡಿಲ್ಲ ನೀನು, ನಿಂಗೆ ಊಟ ಇಲ್ಲಿ ಸೇರುತ್ತಾ? ಯಾರಿಗಾರು ಅನ್ನ ಮಾಡಿದ್ರೆ ನಿಂಗೆ ಊಟ ಬರುತ್ತೆ ಅಂತ ಹಿಂದಿನವರ ಮಾತು. ಅನ್ನದಾನನೇ ಮಾಡಿಲ್ಲ, ಎಲ್ಲಿಂದ ತಿಂತೀಯ ನೀನು ಅಂತ ಹೇಳ್ತಾ ಇದ್ರು. ಹಾಗೆ ಇವನಿಗೆ ಒಳ್ಳೆ ಅನ್ನದಾನ ಅನ್ನೋದು ಸಹಜವಾಗಿ ಸಿದ್ಧವಾಗತ್ತೆ, ಅವನಿಗೆ ಒಳ್ಳೆ ಅನ್ನ ಅನ್ನೋದು ಒಲಿಯತ್ತೆ. ಈ ರೀತಿ ಅನ್ನವನ್ನು 3 ವಯಸ್ಸಲ್ಲೂ ದಾನ ಮಾಡ್ತಾ ಇರಬೇಕು. ಮನುಷ್ಯ ಅನ್ನದಾನದಲ್ಲಿ ಕಡಿಮೆ ಮಾಡ್ಕೊಂಬಾರ್ದು. ಏನಾದ್ರು ಆಗ್ಲಿ, ಎಷ್ಟಾದ್ರೂ ತಿಂತಾ ಇರ್ಲಿ, ಅದೆಲ್ಲ ಸ್ವಲ್ಪ ಕೊಡು. ಅದನ್ನ ನನ್ನನ್ನ ನಿನ್ನನ್ನ ಅಂತಿಲ್ಲ. ಶಂಕರಾಚಾರ್ಯರು ಸಪ್ತಾನ್ನಾನಿ ಮೇಧೆಯ ಒಂದು ಜಾಗದಲ್ಲಿ ಒಂದು ವಾಕ್ಯ ಬರೀತಾರೆ. ಅನ್ನ ಹೀಗೆ ತಿನ್ನುವಾಗ ಬಾಕಿ ಪ್ರಾಣಿ ನೋಡುತ್ತಲ್ಲ, ಅಯ್ಯೋ ನಂಗಿಲ್ವಲ್ಲ, ಅಷ್ಟು ಒಬ್ಬನೇ ತಿಂತಾನ, ಅಯ್ಯಯ್ಯಪ್ಪ ಅಂತ ಅಂದ್ಕೊಳ್ತಾರೆ. ಅವನಿಗೂ ಪೀಡಿ ಆಗ್ಬಿಡತ್ತೆ. ಆದ್ರಿಂದ ಅನ್ನ ತಿನ್ನೋನು ಹಂಚಿ ತಿನ್ಬೇಕು ಅಂತ. ಬೇರೊಬ್ಬರಿಗೆ ಕೊಡದೆ ತಿನ್ಬಿಟ್ರೆ ಅವರೆಲ್ಲ ಏನ್ ಅನ್ಕೋತಾರೆ? ಒಬ್ಬನೇ ತಿಂತಾನೆ, ನಮ್ಗೆ ಕೊಡೋದಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರಿಂದ ಯಾವುದೇ ವಸ್ತು ತಿನ್ಬೇಕಾದ್ರೂ ಎಲ್ರಿಗೂ ಕೊಟ್ಟು ಉಳಿದ್ರೆ ತಿನ್ಬೇಕು, ಇಲ್ಲ ಹೋದ್ರೆ ಕೊಟ್ಟು ಕೈ ಮುಗಿಬೇಕು, ಪರವಾಗಿಲ್ಲಪ್ಪ ನಂಗೆ ಅನ್ನ ಬಂತು. ಹೀಗೆ ಅನ್ನವನ್ನ ಎಲ್ಲರಿಗೂ ದಾನ ಮಾಡಬೇಕು. ಏವಂ ವೇದ ವೇದ ತದ್ದಾನಸ್ಯ ಯಥೋಕ್ತಂ ಫಲಂ ಉಪನಮತೆ. ಯಾರು ಹೀಗೆ ಅನ್ನದ ಮಹಾತ್ಮೆಯನ್ನ ತಿಳ್ಕೋತಾನೋ ಅವನಿಗೆ ಆ ಅನ್ನದ ಫಲವೆಲ್ಲ, ಆ ದಾನದ ಫಲವೆಲ್ಲ ಬೋಲಿಯತ್ತೆ. ಇಲ್ಲಿ ಅನ್ನ ಅನ್ನೋದು ದೇಹದ ಎಲ್ಲಾ ಶಕ್ತಿಯಾಗಿಯೂ ಪರಿಣಾಮತೆ. ಕಣ್ಣಿಗೆ ನೋಡೋ ಶಕ್ತಿ, ಕಿವಿ ಕೇಳೋ ಶಕ್ತಿ, ಕೈಯಲ್ಲಿ ಕೆಲಸ ಮಾಡೋ ಶಕ್ತಿ, ಕಾಲಲ್ಲಿ ನಡೆಯೋ ಶಕ್ತಿ ಎಲ್ಲ ಯಾವ್ದ್ರದ್ದು? ಅನ್ನ ತಿನ್ಲಿಲ್ಲ ಅಂದ್ರೆ ನಡೆಯೋಕ್ಕೂ ಆಗಲ್ಲ, ನೋಡೋಕ್ಕೂ ಆಗಲ್ಲ. ಅಂದ್ರೆ ಎಲ್ಲಾ ಶಕ್ತಿಯು ಅನ್ನದಲ್ಲೇ ಇದೆ. ಅದಕ್ಕೆ ವಿರಾಟ್ ಅಂತ ಹೆಸರು. ಅನ್ನಕ್ಕೆ ಏನ್ ಹೆಸರು? ವಿರಾಟ್ ಅಂದ್ರೆ ನಾನಾ ಪ್ರಕಾರವಾದ ರೂಪವನ್ನ ತಾಳತ್ತೆ. ಹಾಗಾಗಿ ಅನ್ನದಾನ ಅನ್ನೋದು ಅವಶ್ಯವಾಗಿ ನಾವು ಮಾಡಬೇಕು. ಇದಾನಿ ಬ್ರಹ್ಮಣ ಉಪಾಸನ ಪ್ರಕಾರ ಉಚ್ಯತೆ. ಈಗ ಇಲ್ಲಿಂದ ಮುಂದೆ ಪರಬ್ರಹ್ಮದ ಉಪಾಸನೆಯನ್ನ ಹೇಳ್ತಾ ಹೋಗ್ತಾರೆ. ಪರಬ್ರಹ್ಮವನ್ನೇ ಹೇಗೆ ಉಪಾಸನೆ ಮಾಡಬೇಕು ಅಂತ. ಇದು ಪ್ರತೀಕೋಪಾಸನೆಯಾದ್ದರಿಂದ ಒಂದೊಂದ್ಸಲ ಒಂದೊಂದು ಮಾಡ್ಬೋದು, ಒಟ್ಟಿಗೆ ಒಂದೇ ಮಾಡ್ಬೇಕು ನಿಯಮ ಇಲ್ಲ. ಎಲ್ಲಾ ಉಪಾಸನೆಯನ್ನು ಆಯಾ ಜಾಗದಲ್ಲಿ ಮಾಡ್ಕೊಂಡು ಬರಬಹುದು. ಹೇಗೆ ಉಪಾಸನೆ ಮಾಡಬೇಕು ಅಂತ ಹೇಳಿದ್ರೆ, ಯೋಗಕ್ಷೇಮ ಪ್ರಾಣಾಪಾನಯೋಃ ಕರ್ಮೇತಿ ಹಸ್ತಯೋಃ ಗತಿರಿತಿ ಪಾದಯೋಃ ವಿಮುಕ್ತಿರಿತಿ ಪಾಯೌ ಇತಿ ಮಾನುಷೀ ಸಮಾಜ್ಞಾಃ. ವಾಚಿ ಯೋಗಕ್ಷೇಮಃ ಇತಿ ಪ್ರಾಣಾಪಾನಯೋಃ ಕರ್ಮ ಇತಿ ಹಸ್ತಯೋಃ ಗತಿಃ ಇತಿ ಪಾದಯೋಃ ವಿಮುಕ್ತಿಃ ಇತಿ ಪಾಯೌ ಇತಿ ಮಾನುಷೀಃ ಸಮಾಜ್ಞಾಃ. ಈಗ ಬ್ರಹ್ಮವನ್ನ ನಮ್ಮ ದೇಹದಲ್ಲಿ ಮಾತಾಡ್ತೀವಲ್ಲ, ಬ್ರಹ್ಮ ಕ್ಷೇಮ ಇತಿ ವಾಚಿ. ನಾವು ಮಾತಾಡುವಾಗಲ್ಲ ಆ ಮಾತಿನಲ್ಲಿ ಕ್ಷೇಮ ರೂಪವಾಗಿ ಬ್ರಹ್ಮ ಇದೆ ಅಂದ್ರೆ ಎಲ್ಲರಿಗೂ ಕ್ಷೇಮವನ್ನು ಬಯಸುವಂತಹ ಮಾತಾಡಬೇಕು. ಮಾತಿನಲ್ಲಿ ಯಾವ ರೂಪದಿಂದ ಇದೆ ಬ್ರಹ್ಮ? ಚೆನ್ನಾಗಿದೆಯಾ, ಸುಖವಾಗಿದೆಯಾ, ಯಾವುದೋ ನಷ್ಟವಾಗಿಲ್ವಾ ಅಂಥೇಳಿ ಕ್ಷೇಮ ರೂಪವಾದ ಮಾತನ್ನೇ ಹೇಳ್ತಾ ಆ ಮಾತಿನಲ್ಲಿ ಬ್ರಹ್ಮವು ಕ್ಷೇಮ ರೂಪವಾಗಿದೆ, ಎಲ್ಲರಿಗೂ ಕ್ಷೇಮ ರೂಪವಾದವನ್ನ ಹೇಳಬೇಕು. ಇನ್ನು ಯೋಗಕ್ಷೇಮ ಅನ್ನೋದನ್ನ ಪ್ರಾಣಾಪಾನ, ಪ್ರಾಣ ಎದೆಯಲ್ಲಿ, ಅಪಾನ ಕೆಳಗೆ. ಪ್ರಾಣಾಪಾನಗಳ ಕೆಲಸ ಒಂದು ಯೋಗ, ಒಂದು ಕ್ಷೇಮ. ಅಂದ್ರೆ ಒಂದು ತಗೊಳ್ಳೋದು, ಒಂದು ಹಂಚೋದು. ಅಪಾನ ಹಂಚೋದು, ಪ್ರಾಣ ತಗೊಳ್ಳೋದು. ಹೀಗೆ ಎಲ್ಲವನ್ನು ಕೂಡ ದೇಹದಲ್ಲಿ ಈ ಪ್ರಾಣಾಪಾನ ಸಮಾಯುಕ್ತ ಚತುರ್ವಿಧಂ ಅಂತ ಹೇಳಿದ ಹಾಗೆ ಪರಮಾತ್ಮನು ಈ ಪ್ರಾಣಾಪಾನಗಳಲ್ಲಿ ಯೋಗಕ್ಷೇಮ ರೂಪವಾಗಿದ್ದಾನೆ ಅಂತ ನಿರ್ಧಾರ ಮಾಡು. ಒಬ್ಬನೇ ಪರಮಾತ್ಮ ಮಾತಿನಲ್ಲಿ ಕ್ಷೇಮ, ಪ್ರಾಣಾಪಾನಗಳಲ್ಲಿ ಯೋಗಕ್ಷೇಮ. ಆದ್ಮೇಲೆ ಕರ್ಮೇತಿ ಹಸ್ತಯೋ, ಕೈಗಳಲ್ಲಿ ಅದೇ ಪರಮಾತ್ಮನು ಕರ್ಮರೂಪವಾಗಿದ್ದಾನೆ. ಕೈ ಇರೋದು ಯಾತಕ್ಕೆ? ಕೆಲಸ ಮಾಡೋಕೆ. ನೀವು ಸುಮ್ಮನೆ ಇಟ್ರೆ ಕೈ ಹಾಗೆ ಹಾಳಾಗಿ ಹೋಗ್ಬೇಕು. ಅದನ್ನ ಚೆನ್ನಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡಿದಷ್ಟು ನಿಮ್ಗೆ ಅನುಕೂಲ ಆಗತ್ತೆ. ಆ ಪರಮಾತ್ಮನ ಕೈಯಲ್ಲಿ ಕರ್ಮರೂಪವಾಗಿದ್ದಾನೆ ಎಂದು ಭಾವನೆ ಮಾಡಿ. ಆಮೇಲೆ ಗತಿ ರೀತಿ ಪಾದಯೋ, ಪಾದಗಳಲ್ಲಿ ಗತಿ ಗಮನ, ನಡಿಬೇಕು. 4 ಕಿಲೋಮೀಟರ್ ನಡಿಬೇಕು ಅಂತಾರೆ. ಎಲ್ಲಿ ನಡೀತಿದೆ?
ಡಾಕ್ಟರ್ಗಳು 4 ಕಿಲೋಮೀಟರ್ 5 ಕಿಲೋಮೀಟರ್ ನಡೀತಾರೆ, ಇಲ್ಲೇ ಆಗಲ್ಲ ಈ ಬೆಂಗಳೂರಲ್ಲಿ. ಎಂತ ಯೋಗಕ್ಷೇಮ ಇತಿ ಪ್ರಾಣಾಪಾನಯೋ ಪ್ರಾಣಾಪಾನ ಕರ್ಮೇತಿ ಹಸ್ತಯೋ ಹಸ್ತಗಳಲ್ಲಿ ಕರ್ಮ, ಗತಿ ರೀತಿ ಪಾದಯೋ ಎರಡೂ ಪಾದಗಳಲ್ಲೂ ಗತಿ. ಈ ಭಗವಂತ ಕಾಲನ್ನು ಕೊಟ್ಟಿರೋದು ಎಷ್ಟು ಒಳ್ಳೇದು ಅಂದ್ರೆ, ಈ ಬಾಕಿ ಏನೇ ವೆಹಿಕಲ್ ಇಟ್ಕೊಂಡ್ರು ಕಾಲಿಲ್ದೆ ಹೋದ್ರಾಗಲ್ಲ. ಮಾಡಿ ಹತ್ತಬೇಕೋ ಅಥವಾ ಅದಕ್ಕಾದ್ರೂ ಏನಾದ್ರು ವ್ಯವಸ್ಥೆ ಮಾಡ್ತೀಯಾ, ಇನ್ನೊಂದ್ ಕಡೆ ಕೂತ್ಕೋಬೇಕೋ, ಅದು ಕಾಲಿಲ್ದೆ ಹೋದ್ರೆ ಬೆಡ್ ಪಾನ್ ಕೊಡ್ಬೇಕಾಗತ್ತೆ. ಅಯ್ಯೋ ರಗಳೆ ಅಂದ್ರೆ ರಗಳೆ, ಗಲೀಜು. ಆದ್ರಿಂದ ಪಾದಗಳಲ್ಲಿ ಪರಮಾತ್ಮನು ಗತಿರೂಪವಾಗಿದ್ದಾನೆ. ವಿಮುಕ್ತಿ ರೀತಿ ಪಾಯವು. ಪಾಯವು ಅಂದ್ರೆ ಇದನ್ನ ಮಲವನ್ನ ಬಿಡುವಂತಹ ಇಂದ್ರಿಯ, ಕಿಬ್ಬಟ್ಟೆನ ಕೆಳಗಿದೆ, ಅದು ವಿಮುಕ್ತಿ. ಅದರಲ್ಲಿ ಪರಮಾತ್ಮನು ಗಲೀಜನ್ನೆಲ್ಲ ಹೊರಗೆ ತಳ್ಳಬೇಕು. ಈ ವಯಸ್ಸಾದ್ಮೇಲೆ ಏನಾಗ್ಬಿಡತ್ತೆ ಅಂದ್ರೆ ಆಹಾರ ಹೋಗೋದೇ ಇಲ್ಲ, ಮುಂದಕ್ಕೆ ಸರಿಯೋದೇ ಇಲ್ಲ, ಪ್ರಾಣ ತೆಗೆದ್ಬಿಡತ್ತೆ. ಅಯ್ಯೋ ಹೋಗೋದಿಲ್ಲ ಅಂತ. ನಮ್ ಗುರುಗಳಿಗೆ ವಯಸ್ಸಾಗಿತ್ತು, ಅಲ್ಲಿ ಸದಾಶಿವ ಡಾಕ್ಟ್ರು ಅಂತ ಬರೋರು. ಬೆಳಗ್ಗೆ 9:15 ನಮಸ್ಕಾರ ಮಾಡೋಕ್ ಬರೋರು. ನಮಗ್ ಅಷ್ಟೊತ್ತಿಗೆ ಪಾಠ ಮುಗಿಯೋದು 7:30 ಇಂದ 9. ಪಾಠ ಮುದ್ಕೊಳ್ಳಿ ನಮಸ್ಕಾರ ಮಾಡಿ ಹೇಗಿದ್ದೀರಿ ಅಂತ ಕೇಳೋರು. ಏನ್ ಪ್ರಯೋಜನ ಇಲ್ಲ, ಹೋಗ್ತಾನೆ ಇಲ್ಲ ಅನ್ನೋರು. ಅಲ್ಲ, ನೀವು ಊಟನೇ ಸರಿ ಮಾಡೋದ, ಇನ್ನೆಷ್ಟು ಊಟ ಮಾಡೋದತ್ತೆ ಈ ವಯಸ್ಸಲ್ಲೇ? ಇಷ್ಟೇ ಊಟ ಮಾಡೋಕ್ಕಾಗೋದು, ನೀವು ಹೇಳಿದಾಗ ಇಷ್ಟಿಷ್ಟು ತಿನ್ನೋಕ್ಕಾಗಲ್ಲ. ಹಾಗಲ್ಲ, ಸ್ವಲ್ಪ ನಡಿಬೇಕು. ಇನ್ನೆಂತ ನಡೆಯೋಕ್ಕಾಗತ್ತೆ? ಆ ರಾಮ ಮಂದಿರ ಪ್ರದಕ್ಷಿಣೆ ಹಾಕ್ತೀನಿ ಅಷ್ಟೇ, ಇನ್ನೇನು ಆಗಲ್ಲ. ಆಯ್ತು, ಔಷಧಿ ಕಳಿಸ್ತೀನಿ ಅನ್ನೋ ಹೋಗೋದೇ ಇಲ್ಲ. ಅದು ಹೋಗದೆ ಹೋದ್ರೆ ನಮ್ಮ ತಂದೆ ಗುರುಗಳಿಗೆ ಬೇಜಾರು. ಇದು ಮಲ ಹೋಗ್ಬೇಕು, ದಿನಾ ತಕ್ಷಣ ಹೋಗ್ಬಿಡ್ಬೇಕು. ಬೆಳಗ್ಗೆ ತಿಂದದ್ದು ಸಂಜೆ ಹೋಗ್ಬಿಡ್ಬೇಕು, ಸಂಜೆ ತಿಂದದ್ದು ಬೆಳಗ್ಗೆ ಹೋಗ್ಬಿಡ್ಬೇಕು, ಅದು ಇರಬಾರ್ದು. ಹಾಗೆ ವಿಮುಕ್ತಿನ ಎಷ್ಟು ಹೊಗರ ಗೊತ್ತಾ? ತಿನ್ನೋಕ್ಕಿಂತಲೂ ಕಳಿಸೋದು ಬಹಳ ಒಳ್ಳೇದು. ತಿನ್ನೋದ್ರಲ್ಲಿ ಸಂತೋಷ ಅಂತೀಯಲ್ಲ, ತಿನ್ನೋದಕ್ಕಿಂತಲೂ ಆ ಮಲವನ್ನು ಹೊರಗಡೆ ಕಳಿಸ್ತೀವಲ್ಲ, ಅದರಲ್ಲೇ ಆನಂದ ಇರೋದು. ಹೀಗೆ ಪಾಯುವಿನಲ್ಲಿ ವಿಮುಕ್ತಿ ರೂಪವಾಗಿ ಎಲ್ಲವನ್ನೂ ಹೊರಗೆ ಕಳಿಸೋ ರೂಪದಲ್ಲಿ ಪರಮಾತ್ಮನಿದೆ. ನಮ್ಮ ಡಾಕ್ಟರ್ ಒಬ್ರು ಹೇಳೋರು, ಈ ಕರುಳಲ್ಲಿ ಶಕ್ತಿ ಕಮ್ಮಿಯಾಗಿ ಮುಂದಕ್ಕೆ ಹೋಗಲ್ಲ ಆಹಾರ, ಅಲ್ಲೆಲ್ಲ ಗಟ್ಟಿಗಟ್ಟಿಯ ನಿಂದು ಬಿಡುತ್ತೆ ವಯಸ್ಸಾದ್ಮೇಲೆ. ಕರುಳು ತಳ್ಳಬೇಕಲ್ಲ, ಹೀಗೆ ಪುಷ್ ಮಾಡಕ್ಕೆ ಆಗಲ್ಲ, ಬಹಳ ಕಷ್ಟ. ಈಗ ಯಾರೋ ಒಬ್ರು ಹೇಳಿದ್ರು, ತೀರಾ ಬಲಾತ್ಕಾರ ಮಾಡಿದ್ರೆ ಹಾರ್ಟಿಗೆ ತೊಂದರೆ ಆಗತ್ತೆ. ಜೋರಾಗಿ ಮುಕ್ಕು ಬಿಟ್ರೆ ಹೃದಯ ಹೊಡೆದು ಹೋಗತ್ತೆ, ಮುಕ್ಕೋ ಹಾಗಿಲ್ಲ, ಹೋಗೋ ಹಾಗಿಲ್ಲ, ಹೀಗಾಗತ್ತೆ. ಇತಿ ಮಾನುಷೀಹಿ ಸಮಾಜ್ಞಾ. ಇದು ಮನುಷ್ಯನೊಳಗಿರುವಂಥ ಆಧ್ಯಾತ್ಮಿಕವಾದ ಉಪಾಸನೆಗಳು. ಈ ಉಪಾಸನೆ ಮಾಡಿದ್ರೆ ಆಯಾ ಇಂದ್ರಿಯಗಳೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಓದಪ್ಪ. ಕ್ಷೇಮಃ ಇತಿ ವಾಚಿ ಕ್ಷೇಮೋ ನಾಮ ಉಪಾತ್ತ ಪರಿರಕ್ಷಣಂ ಬ್ರಹ್ಮ ಕ್ಷೇಮರೂಪೇಣ ಪ್ರತಿಷ್ಠಿತಂ ಇತಿ ಉಪಾಸ್ಯಂ. ಕ್ಷೇಮ ಇತಿ ವಾಚಿನ್ ಮೂಲ. ಕ್ಷೇಮ ಅಂದ್ರೆ ಉಪಾತ್ತ ಪರಿರಕ್ಷಣಂ, ನಮಗೆ ಬಂದು ಒದಗಿದ್ದನ್ನು ಕಾಪಾಡೋದು. ನಮ್ಮ ಶಾಸ್ತ್ರದ ಪ್ರಕಾರ ಹೆಂಡತಿ ಕ್ಷೇಮ, ಗಂಡ ಯೋಗ ಅಂತ. ತಂದು ಹಾಕೋನು ಗಂಡ ಹೊರಗಡೆಯಿಂದ, ಅದನ್ನ ರಕ್ಷಣೆ ಮಾಡಿ ಹಂಚೋ ಡಿಸ್ಟ್ರಿಬ್ಯೂಷನ್ ಅದ್ ಕೇಳೋ ಹಾಗಿಲ್ಲ ನೀನು, ಯಾಕೆ ಹಾಗೆ ಅಂತ. ಅವ್ರು ಡಿಸ್ಟ್ರಿಬ್ಯೂಷನ್ನೇ ಮಾಡ್ಬೇಕು, ರಕ್ಷಣೆ ಮಾಡಿ ಇವನು ತಂದು ಹಾಕ್ಲೇಬೇಕು. ಹೀಗೆ ಉಪಾತ್ತಸ್ಯ ಪರಿರಕ್ಷಣಂ, ತಂದು ಹಾಕಿದ್ದನ್ನು ಚೆನ್ನಾಗಿ ಕಾಪಾಡಿ ಹಂಚೋದಿದೆಯಲ್ಲ, ಇದೇ ಕ್ಷೇಮ. ಬ್ರಹ್ಮವು ವಾಕಿನಲ್ಲಿ ಕ್ಷೇಮ ರೂಪದವಾಗಿ ಪ್ರತಿಷ್ಠಿತವಾಗಿದೆ. ಮಾತಿನಲ್ಲಿ ಬ್ರಹ್ಮ ಕ್ಷೇಮ ರೂಪವಾಗಿದೆ ಅಂತ ಉಪಾಸನೆ ಮಾಡಬೇಕು ಅನ್ನೋ. ಆಯ್ತಾ? ಯೋಗಕ್ಷೇಮಃ ಇತಿ ಯೋಗಃ ಅನುಪಾತ್ತಸ್ಯ ಉಪಾದಾನಂ ಯೋಗಕ್ಷೇಮೋ ಪ್ರಾಣಾಪಾನಯೋಃ ಸತೋಃ ಭವತಃ ಯದ್ಯಪಿ ತಥಾಪಿ ಪ್ರಾಣಾಪಾನಜನಿತಾವೇಗ ಇಂದ್ರಿಯೇ ಬ್ರಹ್ಮನಿಮಿತ್ತೌ. ಈಗ ಯೋಗಕ್ಷೇಮ ಇತಿ ಪ್ರಾಣಾಪಾನ ಅಂತ ಹೇಳಿದ್ರಲ್ಲ, ಯೋಗ ಅಂದ್ರೆ ಸಿಗದೇ ಇರೋದನ್ನ ತಗೊಳ್ಳೋದು, ಅಂದ್ರೆ ಹೊಸದಾಗಿ ದುಡಿಮೆ ಮಾಡ್ಕೊಳ್ಳೋದು. ದುಡಿಮೆ ಮಾಡ್ಕೊಳ್ಳೋದು ಯೋಗ, ದುಡಿಮೆ ಮಾಡಿ ತಂದು ಹಾಕಿದ್ದಂತ ರಕ್ಷಣೆ ಮಾಡೋದು ಕ್ಷೇಮ. ಮೊದಲು ಕ್ಷೇಮವನ್ನ ವಾಕ್ಯನಲ್ಲಿ ಉಪಾಸನೆ ಮಾಡಬೇಕು ಅಂದ್ರು, ಈಗ ಯೋಗಕ್ಷೇಮ ಅನ್ನೋದು ಪ್ರಾಣಾಪಾನಗಳಲ್ಲಿದೆ. ಪ್ರಾಣಾಪಾನವು ಯೋಗಕ್ಷೇಮ ರೂಪವಾಗಿದೆ. ಬ್ರಹ್ಮವು ಪ್ರಾಣಾಪಾನಗಳಲ್ಲಿ ಯೋಗಕ್ಷೇಮವಾಗಿದೆ, ಬ್ರಹ್ಮದ ಶಕ್ತಿ ಆಗಿರೋದು. ಇಲ್ಲಿ ಪ್ರಾಣಾಪಾನಗಳ ಎರಡೂ ಕೂಡ ಇದ್ರೆ ಯೋಗಕ್ಷೇಮ. ಮನುಷ್ಯನ ಪ್ರಾಣಾಪಾನ ಹೋದ್ರೆ ಅಂತ ಯೋಗಕ್ಷೇಮ, ದೇಹ ಹೋಗತ್ತಷ್ಟೆ. ಆದ್ರಿಂದ ಪ್ರಾಣಾಪಾನ ನಿಮಿತ್ತವಾಗಿಯೇ ಯೋಗಕ್ಷೇಮ ಇರತ್ತೆ ಅಂತಿಲ್ಲ. ಪ್ರಾಣಾಪಾನ ನಿಮಿತ್ತವಾದ ಬ್ರಹ್ಮ ಇದ್ರೆ ಯೋಗಕ್ಷೇಮ ಇರುತ್ತೆ. ಆದ್ರಿಂದ ಪ್ರಾಣಾಪಾನ ನಿಮಿತ್ತ ಅಲ್ಲಪ್ಪ ಯೋಗಕ್ಷೇಮ ಅನ್ನೋದು, ಬ್ರಹ್ಮ ನಿಮಿತ್ತವಾಗಿ ನಮಗೆ ಯೋಗಕ್ಷೇಮ ಬರುತ್ತೆ. ಬ್ರಹ್ಮವು ಪ್ರಾಣಾಪಾನಗಳಲ್ಲಿ ಯೋಗಕ್ಷೇಮ ರೂಪವಾಗಿದೆ ಎಂದು ಉಪಾಸನೆ ಮಾಡಬೇಕು. ಹೀಗಾಯ್ತು. ಆದ್ಮೇಲೆ ತಸ್ಮಾತ್
ಬ್ರಹ್ಮ ಯೋಗಕ್ಷೇಮಾತ್ಮನ ಪ್ರಾಣಾಪಾನಯೋಃ ಪ್ರತಿಷ್ಠಿತಂ ಇತಿ ಉಪಾಸ್ಯ. ಅದನ್ನ ಬ್ರಹ್ಮವು ಯೋಗಕ್ಷೇಮ ರೂಪದಿಂದ ಪ್ರಾಣಾಪಾನಗಳಲ್ಲಿ ನೆಲೆ ನಿಂತಿದೆ ಅಂತ ಉಪಾಸನೆ ಮಾಡ್ಬೇಕು. ನೀವು ಉಪಾಸನೆ ಮಾಡುವಾಗ ಒಂದೊಂದನ್ನು ಮಾಡ್ಬೇಕು. ಹೀಗೆ ಮಾಡಿದ್ರೆ ನಿಮ್ಗೆ ಯೋಗಕ್ಷೇಮ ಅನ್ನೋದು ಉಂಟಾಗತ್ತೆ. ಆದ್ಮೇಲೆ ಏವಂ ಉತ್ತರೇಷ್ವನ್ಯೇಷು ತೇನ ತೇನಾತ್ಮನ ಬ್ರಹ್ಮೈವ ಉಪಾಸ್ಯಂ. ಅಂತಾರ ಏನ ಅನ್ಯೇಷು ತೇನ ಆ ವಾಕ್ಯನೇ ಇಲ್ವಲ್ಲ ಇದರಲ್ಲಿ? ಇದು ಹಳೆ ಪ್ರಿಂಟರ್ ಹೋಗ್ಬಿಟ್ಟಿದ್ಯಾ? ಕರ್ಮಣೋ ಬ್ರಹ್ಮ ನಿವೃತ್ತಿ ಅತ್ವಾದಿದೆ. ಓಹೋ, ಇನ್ನು ಮುಂದೆ ಆಯಾ ರೂಪದಿಂದ ಹೀಗೆ ಇನ್ನು ಮುಂದೆ ಆಯಾ ವಸ್ತುವಿನಲ್ಲಿ ಆಯಾ ರೂಪದಿಂದ ಬ್ರಹ್ಮವೇ ಇದೆ ಅಂತ ನೀವು ಭಾವನೆ ಮಾಡಬೇಕು. ಉತ್ತರೇಪಿ ಅಂದ್ರೆ ಮುಂದೆ ವಸ್ತುಗಳಲ್ಲಿ ಆಯಾ ರೂಪದಿಂದ ಬ್ರಹ್ಮವೇ ಅಲ್ಲಿದೆ ಅಂತ ನೀವು ಭಾವನೆ ಮಾಡಬೇಕು. ಕರ್ಮಣೋ ಬ್ರಹ್ಮ ನಿರ್ವರ್ತ್ಯತ್ವಾತ್ ಕರ್ಮಣೋ ಬ್ರಹ್ಮ ನಿರ್ವರ್ತ್ಯತ್ವಾತ್ ಅಸ್ತಯೋಃ ಕರ್ಮಾತ್ಮನ ಬ್ರಹ್ಮ ಪ್ರತಿಷ್ಠಿತಂ ಇತಿ ಉಪಾಸ್ಯಂ. ಕರ್ಮವು ಒಳಗೆ ಬ್ರಹ್ಮ ಇದ್ರೆ ನಡೆಯತ್ತೆ. ನಿರ್ವರ್ತ್ಯ ಅಂದ್ರೆ ನಡ್ಕೊಂಡು ಹೋಗತ್ತೆ ಅಂತ ಅರ್ಥ. ಬ್ರಹ್ಮದಿಂದಲೇ ಕರ್ಮನ ನಡ್ಕೊಂಡು ಹೋಗೋದ್ರಿಂದ ಕೈಯಲ್ಲಿ ಕರ್ಮರೂಪದಿಂದ ಬ್ರಹ್ಮವು ಪ್ರತಿಷ್ಠಿತವಾಗಿದೆ. ಬ್ರಹ್ಮವೇ ತನ್ನ ಕರ್ಮವನ್ನು ಮಾಡಿಸೋಕೋಸ್ಕರ ಕೈಯಲ್ಲಿ ಸೇರ್ಕೊಂಡಿದೆ. ಈಗ ಕೈ ಇದೆ, ಇದ್ರಲ್ಲಿ ಕರ್ಮ ಮಾಡ್ತೀವಿ. ಆ ಕರ್ಮ ಮಾಡೋ ಶಕ್ತಿ ಯಾವ ಥರದ್ದು? ಬ್ರಹ್ಮದ್ದು ಅಂತ ಹೇಳಿ ಭಾವನೆ ಮಾಡಬೇಕು. ಇದು ಉಪಾಸ್ಯಂ. ಗತಿ ಇತಿ ಪಾದಯೋಃ. ಗತಿ ರೀತಿ ಪಾದಯೋಃ. ಪಾದಗಳಲ್ಲಿ ಬ್ರಹ್ಮವೇ ಗತಿರೂಪವಾಗಿ ನಡೆಯೋ ರೂಪವಾಗಿ ಸೇರ್ಕೊಂಡಿದೆ ಅಂತ ಅರ್ಥ. ಹಾಗೆ ಉಪಾಸನೆ ಮಾಡಿ. ಇತಿ ಪಾಯೌ. ವಿಮುಕ್ತಿ ಅಂದ್ರೆ ಬಿಡುಗಡೆ ಮಾಡೋದು, ಹೊರಗಡೆ ಕಲಿಸೋದು ಗಲೀಜನ. ಪಾಯು ಅಂದ್ರೆ ಕಿಬ್ಬಟ್ಟೆನ ಕೆಳಗಿರುವಂತ ಪಾಯು. ಅದು ವಿಮುಕ್ತಿ ರೂಪವಾಗಿ ಎಲ್ಲ ಗಲೀಜನ್ನು ಕಳಿಸೋ ರೂಪ ಶಕ್ತಿಯಿಂದ ಬ್ರಹ್ಮವು ಅಲ್ಲಿದೆ ಅಂತ ಮಾಡ್ಕೋಬೇಕು. ಇತಿ ಏತಾಃ ಮಾನುಷೀಃ ಮನುಷ್ಯೇಷು ಭವಾಃ ಮಾನುಷ್ಯಃ ಸಮಾಜ್ಞಾಃ ಆಧ್ಯಾತ್ಮಿಕ್ಯಃ ಜ್ಞಾನಾನಿ ವಿಜ್ಞಾನಾನಿ ಉಪಾಸನಾನಿ ಇತ್ಯರ್ಥಃ. ಇತಿ ಏತಾಹ ಇಲ್ಲಿವರೆಗೆ ಹೇಳಿದ್ದು ಮಾನುಷೀಹಿ ಮನುಷ್ಯೇಷು ಭವಾಹ. ಮನುಷ್ಯಲ್ಲಿರುವಂತಹ ಸಮಾಜ್ಞಾ ಅಂದ್ರೆ ಆಧ್ಯಾತ್ಮಿಕವಾದ ಉಪಾಸನೆಗಳು. ಮನುಷ್ಯನ ಒಳಗಡೆ ಇರೋ ಉಪಾಸನೆಗಳನ್ನೆಲ್ಲ ಅಲ್ಲಿ ಹೇಳಿದೀವಿ. ಜ್ಞಾನಾನಿ ಅಂದ್ರೆ ಉಪಾಸನೆಗಳಂತ ಅರ್ಥ. ವಿಜ್ಞಾನಾನಿ ಉಪಾಸನಾನಿ ಇತ್ಯರ್ಥ. ಇದು ಮಾನುಷೀ ಸಮಾಜ್ಞಾ. ಸಮಾಜ್ಞಾ ಅಂದ್ರೆ ಆಧ್ಯಾತ್ಮಿಕವಾದ ಉಪಾಸನೆಗಳು ಅಂತ ಅರ್ಥ. ಈ ರೀತಿ ಮನುಷ್ಯನ ಒಳಗೆ ಉಪಾಸನೆಗಳನ್ನು ಮಾಡಬೇಕು. ಬ್ರಹ್ಮವು ಹೀಗಿದೆ. ಇನ್ನು ದೇವತೆಗಳಲ್ಲಿ ಹಾಗಿದೆ ಅಂತ ಮಾಡಬೇಕು. ಅಥ ದೈವೀಃ ತೃಪ್ತಿರಿತಿ ವೃಷ್ಟೋ ಬಲಮಿತಿ ವಿದ್ಯುತಿ ಯಶ ಇತಿ ಪಶುಷು ಜ್ಯೋತಿರಿತಿ ನಕ್ಷತ್ರೇಷು ಪ್ರಜಾತಿರಮೃತಮಾನಂದ ಇತ್ಯುಪಸ್ಥೆ ಸರ್ವವಿದ್ಯಾಕಾಶೇ. ಬಲಂ ಇತಿ ವಿದ್ಯುತಿ ಯಶಃ ಜ್ಯೋತಿಃ ಇತಿ ನಕ್ಷತ್ರೇಷು ಆನಂದಂ ಅಲ್ಲ, ಆನಂದ. ಈಗ ದೇವತೆಗಳಿಗೆ ಸಂಬಂಧಪಟ್ಟಂತಹ ದೇವತೆಗಳಲ್ಲಿರುವ ಉಪಾಸನೆ ಹೇಳ್ತೀವಿ. ವೃಷ್ಟಿಯಲ್ಲಿ ತೃಪ್ತಿ ಅನ್ನೋ ಗುಣದಿಂದ ಬ್ರಹ್ಮ ಇದೆ. ವೃಷ್ಟಿ ಮಳೆ ಬರ್ತಾ ಇದ್ರೆ ಆ ಮಳೆಯಲ್ಲಿ ತೃಪ್ತಿ ಗುಣದಿಂದ ಯಾವ್ದಿದೆ? ಬ್ರಹ್ಮ ಪರಮಾತ್ಮ ತೃಪ್ತಿ ಗುಣದಿಂದ ಇದೆ. ವಿದ್ಯುತ್ತಿನಲ್ಲಿ ಬಲ ಎಂಬ ಗುಣದಿಂದ ಇದೆ. ವಿದ್ಯುತ್ ಹೊಡೆದ್ರೆ ಆಯ್ತು, ಕಥೆ ಮುಗಿತು. ವಿದ್ಯುತ್ತಿನಲ್ಲಿ ಯಾವ ಗುಣದಿಂದ ಇದೆ? ಬಲ ಗುಣದಿಂದ ಇದೆ. ಪಶುಗಳಲ್ಲಿ ಅಂದ್ರೆ ದುಡ್ಡು ಪಶು ಇವುಗಳಲ್ಲ, ಕೀರ್ತಿ ಅನ್ನೋ ಗುಣದಿಂದ ಇದೆ. ಹಿಂದಿನ ಕಾಲದಲ್ಲಿ ಪಶುವಿನೇ ದುಡ್ಡು, ಈಗ ಬೇರೆ ದುಡ್ಡು. ಕೀರ್ತಿ, ಮುಂಚೆ ಮನುಷ್ಯ ದುಡಿತಾನೆ, ದುಡ್ಡು ಬೇಕು ಅಂತಾನೆ, ದುಡಿದ ಮೇಲೆ ಏನ್ ಮಾಡ್ತಾನೆ? ಕೀರ್ತಿ ಬೇಕು ಅಂತಾನೆ. ಮನುಷ್ಯ ದುಡ್ಡು, ಕೀರ್ತಿ, ಅಧಿಕಾರ ಮೂರೇ ಒದ್ದಾಡೋದು. ಯಾವ್ದಾದ್ರು ಅಧಿಕಾರ ಬೇಕು ಸ್ವಾಮಿ. ಬರೀ ದುಡ್ಡಿದ್ರೆ ಏನಾಯ್ತು? ಆಯ್ತು, ದುಡ್ಡಾಯ್ತು, ಅಧಿಕಾರ ಆಯ್ತು, ಆಮೇಲೆ ಕೀರ್ತಿ ಬೇಕು. ಗುರುಗಳೇ, ಇಲ್ಲಿ ದೈವ ಅಂದ್ರೆ ದೇವತೆ ಅಂತ ಬರುತ್ತಾ ಅರ್ಥ? ದೇವತೆಗಳ ಸಂಬಂಧವಾದದ್ದು ಅಂತ ಅರ್ಥ. ದೇವತೆಗಳಲ್ಲಿರುವ ಅಂದ್ರೆ ಎಲ್ಲಾ ದೇವತೆಗಳು ಅಂತಲ್ಲ, ನಮಗಿಂತ ಹೊರಗಡೆ ಅಷ್ಟೇ. ಇಲ್ಲಿ ವಿದ್ಯುತ್ತೋ ಇದೆಲ್ಲ ಕೆಲವು ಇದೆ, ಇನ್ ಕೆಲವು ನಮ್ದ್ರ ಜೊತೆಲೂ ಇದೆ. ಹಾಗೆ ಎಲ್ಲವೂ ದೇವತೆಗಳ ಸಂಬಂಧ ಅಂತ ಇಲ್ಲ. ಅದು ಹೇಳುವ ಕೆಲವು ದೇವತೆಗಳು ಇದೆಯಲ್ಲ, ಅದನ್ನ ಇಟ್ಕೊಂಡು ಅಥ ದೈವಿ ಅಂತ ಹೇಳ್ಬಿಡ್ತು ಅಷ್ಟೇ.
ಯಶಸ್ಸು ಅನ್ನೋದು ಪಶುಗಳಲ್ಲಿ. ಪಶು ಅಂದ್ರೆ ದುಡ್ಡು, ಐಶ್ವರ್ಯ, ಇವುಗಳಲ್ಲಿ ಕೀರ್ತಿ ರೂಪದಿಂದ ಬ್ರಹ್ಮ ಇದೆ. ನಕ್ಷತ್ರಗಳಲ್ಲಿ ಜ್ಯೋತಿ ರೂಪದಿಂದ ಬ್ರಹ್ಮ ಇದೆ. ಇನ್ನು ಪ್ರಜಾತಿರಮೃತಾನಂದ ಇತ್ಯುಪಸ್ಯ, ಸ್ತ್ರೀಯರಲ್ಲಿ ಪ್ರಜಾತಿ ಒಳ್ಳೆಯ ಜನ್ಮವನ್ನು ಕೊಡ್ತಾಳೆ, ಒಳ್ಳೆ ಅಮೃತವನ್ನು ಕೊಡ್ತಾಳೆ, ಆನಂದ ರೂಪವನ್ನು ಇರ್ತಾಳೆ ಅಂತೇಳಿ ಸ್ತ್ರೀ ಉಪಸ್ಸದಲ್ಲಿ ಭಾವನೆ ಮಾಡ. ಸರ್ವಮಿತ್ಯಾಕಾಶ, ಆಕಾಶದಲ್ಲಿ ಎಲ್ಲಾ ರೂಪದಲ್ಲೂ ಇದೆ ಬ್ರಹ್ಮ ಅಂತ ಉಪಾಸನೆ ಮಾಡಿ. ಈಗ ಒಂದೇ ಬ್ರಹ್ಮವು ಬೇರೆ ಬೇರೆ ವಸ್ತುವಿನಲ್ಲಿ ಬೇರೆ ಬೇರೆ ರೂಪದಿಂದ ಇದೆ. ಓದಪ್ಪ. ದೈವ್ಯಃ ದೇವೇಶು ಭವಾಃ ಸಮಾಜ್ಞಾಃ ಉಚ್ಯಂತೆ. ಈಗ ಇದೆಲ್ಲ ಮನುಷ್ಯರಲ್ಲಿ ಇದ್ದದ್ದು, ಒಳಗಡೆ ದೇಹದ ಒಳಗಡೆ ಇದ್ದದ್ದಾಯ್ತು. ಈಗ ದೇವತೆಗಳಲ್ಲಿ ಇರುವಂತಹ ಸಮಾಜ್ಞಾ ಉಪಾಸನೆಗಳನ್ನು ನಾವು ಹೇಳ್ತೀವಿ. ಒಂದೊಂದಾಗಿ ಅದನ್ನು ಯಾವ್ಯಾವುದು ಅಂತ ಹೇಳ್ತೀವಿ, ಕೇಳಿ. ತೃಪ್ತಿಃ ಇತಿ ವೃಷ್ಟೌ, ವೃಷ್ಟೇಃ ಅನ್ನಾದಿದ್ವಾರೇಣ ತೃಪ್ತಿಹೇತುತ್ವಾತ್ ಬ್ರಹ್ಮೈವ ತೃಪ್ತ್ಯಾತ್ಮನ ವೃಷ್ಟೌ ವ್ಯವಸ್ಥಿತಂ ಇತಿ ಉಪಾಸ್ಯಂ. ತೃಪ್ತಿ ಎಂದು ವೃಷ್ಟಿಯಲ್ಲಿ ಬ್ರಹ್ಮವಿದೆ, ವೃಷ್ಟಿಗೆಯಲ್ಲಿ ತೃಪ್ತಿ ಗುಣದಿಂದ ಇದೆ ಅಂತೇಳಿ ಭಾವನೆ ಮಾಡಬೇಕು. ಹಾಗೆ ಭಾವನೆ ಮಾಡುವಾಗ ವೃಷ್ಟಿಯು ಅನ್ನ ಕೊಡುತ್ತೆ, ಅನ್ನ ತಿಂದ್ರೆ ತೃಪ್ತಿ ಆಗತ್ತೆ. ಅನ್ನ, ಸ್ನಾನಕ್ಕೆ ನೀರು, ಬಟ್ಟೆ ಒಗೆಯೋಕ್ ನೀರು, ಎಲ್ಲಕ್ಕೂ ಮಳೆನೇ ಮುಖ್ಯ. ಹೀಗಾಗಿ ಅನ್ನಾದಿದ್ವಾರದಿಂದ ತೃಪ್ತಿ ಹೇದುವಾದ್ರಿಂದ ಬ್ರಹ್ಮವೇ ತೃಪ್ತಿ ರೂಪವಾಗಿ ಮಳೆಯಲ್ಲಿ ನಿಂತಿದೆ. ಈಗ ಮಳೆ ಬರ್ತಾ ಇದ್ರೆ ಬ್ರಹ್ಮವು ತೃಪ್ತಿಯನ್ನ ಎಲ್ರಿಗೂ ಕೊಡ್ತಾ ಇದೆ ಎಂದು ಭಾವನೆ ಮಾಡಿ. ಈ ರೀತಿ ವೃಷ್ಟಿಯಲ್ಲಿ ತೃಪ್ತಿ ರೂಪದಿಂದ ಇದೆ ಪರಮಾತ್ಮ ಇದ್ದಾನೆ ಅಂತೇಳಿ ಉಪಾಸನೆ ಮಾಡ್ತಾ ಇರಬೇಕು. ಅವಾಗ ನಿಮ್ ತೃಪ್ತಿ ಇರುತ್ತೆ ಅಷ್ಟೇ. ತಥಾ ಅನ್ಯೇಷು ತೇನ ತೇನ ಆತ್ಮನ ಬ್ರಹ್ಮೈವ ಉಪಾಸ್ಯಂ. ಇಲ್ಲೂ ಇದೆಯಾ? ಉಳಿದ ಕಡೆಯಲ್ಲೂ ಆಯಾಯ ರೂಪದಿಂದ ಬ್ರಹ್ಮವನ್ನೇ ಹೇಗೆ ಉಪಾಸನೆ ಮಾಡ, ಆ ವಸ್ತುವನ್ನಲ್ಲ ಅಂತ. ಮಳೆಯನ್ನಾಗಲಿ ಇಲ್ಲೂ ಬಿಟ್ಟು ಹೋಗ್ಬಿಟ್ಟಿದೆ ಕಣ. ಮಿಕ್ಕ ಪರ್ಯಾಯಗಳಲ್ಲೂ ಬ್ರಹ್ಮವು ಆಯಾಯ ರೂಪದಿಂದ ಆಯಾಯ ವಸ್ತುವಿನಲ್ಲಿದೆ ಅಂತೇಳಿ ಉಪಾಸನೆ ಮಾಡಬೇಕು ಅಂತ. ಇಲ್ಲಿ ಎಲ್ಲೂ ಆ ವಾಕ್ಯವೇ ಇಲ್ಲ. ಯಾಕೋ ಅದರಲ್ಲೂ ಒಂದು ವಾಕ್ಯ ಹೋಯ್ತು, ಇದ್ರಲ್ಲೂ ಒಂದು ವಾಕ್ಯ. ಇಲ್ಲಿ ಕನ್ನಡದಲ್ಲಿದೆ, ಇಲ್ಲಿ ಮೂಲದಲ್ಲೇ ಇಲ್ಲ. ಆಯ್ತು, ಓದಪ್ಪ. ತಥಾ ಬಲರೂಪೇಣ ವಿದ್ಯುತಿ. ಆ ವಿದ್ಯುತ್ತಿನಲ್ಲಿ ಮಿಂಚು ಹೊಳೆಯತ್ತಲ್ಲ, ಅದರಲ್ಲಿ ಬಲರೂಪವಾಗಿದೆ. ಮಿಂಚು ಅಂದ್ರೆ ಸಿಡಿಲೇ ಅದು. ಆ ಬಲರೂಪವಾಗಿ ಪರಮಾತ್ಮ ಆ ಮಿಂಚಿನಲ್ಲಿ ಎಲ್ಲಾ ಕಡೆಗೂ ತನ್ನನ್ನು ತೋರಿಸ್ತಾ ಇದ್ದಾನೆ. ಯಶೋರೂಪೇಣ ಪಶುಷು. ಪಶುಗಳಲ್ಲಿ, ಐಶ್ವರ್ಯಗಳಲ್ಲಿ ಕೀರ್ತಿ ಎಂಬ ರೂಪದಿಂದ ತನ್ನನ್ನು ತೋರಿಸ್ತಾನೆ. ಜ್ಯೋತಿ ರೂಪೇಣ ನಕ್ಷತ್ರೇಷು. ನಕ್ಷತ್ರಗಳಲ್ಲಿ ಜ್ಯೋತಿ ರೂಪ, ಬೆಳಕು ಅನ್ನೋ ರೂಪದಿಂದ ಇದ್ದಾನೆ. ಅಂದ್ರೆ ಒಂದೊಂದು ಸೂರ್ಯ ಅಂತ ಹೇಳ್ತಾರಲ್ಲ, ಹಾಗೆ ಬೇಕಾದಷ್ಟು ಜ್ಯೋತಿಷ್ಸಿದೆ, ಬೇಕಾದಷ್ಟು ನಕ್ಷತ್ರ ಇದೆ. ಅಷ್ಟೂ ಜ್ಯೋತಿಸ್ಸು ಪರಮಾತ್ಮನೇ ಆ ಜ್ಯೋತಿಸ್ಸಾಗಿ ತೋರ್ತಾ ಇದ್ದಾನೆ. ಅಮೃತಂ ಅಮೃತತ್ವ ಪ್ರಾಪ್ತಿ ಪುತ್ರೇಣ ಋಣ ವಿಮೋಕ್ಷದ್ವಾರೇಣ ಆನಂದಃ ಸುಖಂ ಇತ್ಯೇತತ್ ಸರ್ವಂ ಉಪಸ್ಥ ನಿಮಿತ್ತಂ ಬ್ರಹ್ಮೈವ ಅನೇನ ಆತ್ಮನ ಪ್ರತಿಷ್ಠಿತಂ ಇತಿ ಉಪಾಸ್ಯಂ. ಬ್ರಹ್ಮವೇ ಸ್ತ್ರೀಯರಲ್ಲಿರುವ ಉಪಸ್ಥದಲ್ಲಿ ಈ ರೀತಿ ಇದೆ. ಪ್ರಜಾತಿ, ಒಳ್ಳೆ ಜನ್ಮವನ್ನು ಕೊಡುವಂತಹ ಮಗ. ಈ ಅಪ್ಪ ವಯಸ್ಸಾಗಿರುತ್ತೆ, ಮಗನಿಗೆ ಚಿಕ್ಕ ವಯಸ್ಸಾಗತ್ತಲ್ಲ. ಪ್ರಕೃಷ್ಟ ಜಾತಿಯಲ್ಲಿ ಪ್ರಕೃಷ್ಟವಾದ ಜನ್ಮಕ್ಕ ಸ್ಥಾನ. ಆಮೇಲೆ ಪ್ರಜಾತಿ ಅಮೃತ, ಒಳ್ಳೆ ಅಮೃತತ್ವಕ್ಕೆ ಕಾರಣವಾದಂತಹದ್ದು ಸ್ತ್ರೀ. ಹಾಗೆ ಅಂದ್ರೆ ಒಳ್ಳೆ ಮಕ್ಕಳನ್ನ ಬಂದ ಮೇಲೆ 3 ಋಣವನ್ನು ದಾಟಿಸ್ಕೋತಾನಲ್ಲ. ಪುತ್ರೇಣ ಎಂ ಲೋಕೋ ಜಯೋ ನಾಣ್ಯನ ಕರ್ಮಣ ಬಿದ್ದು, ಹೀಗೆ ಪುತ್ರೇಣ ಋಣ ವಿಮೋಕ್ಷ ದ್ವಾರೇಣ ಅಮೃತತ್ವ ಪಡ್ಕೋತಾನೆ. ಇನ್ನು ಆನಂದ ಸುಖ ಅನ್ನೋದು ಕೂಡ ಸ್ತ್ರೀ ನಿಮಿತ್ತವಾಗಿ ಬರುತ್ತೆ. ಇದೆಲ್ಲವೂ ಸ್ತ್ರೀ ನಿಮಿತ್ತವಾಗಿ ಆ ಬ್ರಹ್ಮವೇ ಅಲ್ಲಿ ಸ್ತ್ರೀ ರೂಪದಲ್ಲಿ ಈ ರೀತಿ ಇದೆ ಅಂತ. ಸರ್ವ ಉಪಸ್ಥ ನಿಮಿತ್ತಂ ಬ್ರಹ್ಮೈವ ಅನೇನಾತ್ಮನ ಪ್ರತಿಷ್ಠಿತಂ. ಸ್ತ್ರೀಯ ಉಪಸ್ಥ ರೂಪದಲ್ಲಿ ಬ್ರಹ್ಮವೇ ಈ ರೀತಿ ಎಲ್ಲಾ ಕಡೆಯಲ್ಲೂ ಇದೆ ಅಂತ ನೀವು ಬ್ರಹ್ಮವನ್ನು ಉಪಾಸನೆ ಮಾಡಬೇಕು. ಆಯ್ತು. ಸರ್ವಂ ಹಿ ಆಕಾಶೇ ಪ್ರತಿಷ್ಠಿತಂ ಅತಃ ಯತ್ಸರ್ವಂ ಆಕಾಶೇ ತದ್ ಬ್ರಹ್ಮೈವ ಇತಿ ಉಪಾಸ್ಯಂ. ಈಗ ಎಲ್ಲವೂ ಆಕಾಶದಲ್ಲಿದೆ ಅಂದ್ರೆ ಆಕಾಶವೇ ಬ್ರಹ್ಮದಲ್ಲಿದ್ದ ಮೇಲೆ ಏನೇನು ಆಕಾಶದಲ್ಲಿದೆಯೋ ಅಷ್ಟೂ ಕೂಡ ಬ್ರಹ್ಮದಲ್ಲೇ ಇದೆ ಅಂತ ನೀವು ಉಪಾಸನೆ ಮಾಡಬೇಕು. ಎಲ್ಲವೂ ಆಕಾಶದಲ್ಲಿದೆ ಎಂದು ಬ್ರಹ್ಮವನ್ನೇ ಉಪಾಸನೆ ಮಾಡಬೇಕು ಅಂತ ಹೇಳಿ. ಇನ್ನು ಮುಂದಕ್ಕೆ ಆಯ್ತು. ಬ್ರಹ್ಮ ಉಪತಿಷ್ಠಿತಂ, ಬ್ರಹ್ಮವನ್ನೇ
ಆಕಾಶದಲ್ಲಿರುವ ಎಲ್ಲಾ ಪದಾರ್ಥಗಳ ರೂಪದಿಂದಲೂ ಬ್ರಹ್ಮವೇ ಇದೇನ್ ಮಾಡ್ಬೇಕು ಹಾಕೋಶಕ್ಕೆ. ಇದು ಈ ಮಾತ್ರ ತಗೊಂಡಲ್ಲ, ಬೆವರ್ತಾ ಇದೆ, ಚೆನ್ನಾಗಿ ಬೆವರ್ತಾ ಇದೆ. ಯಾಕ ಓ ಬೇಡ, ಆಫ್ ಮಾಡ್ಬಿಡು. ರೋಸಿನ ಬೆವರ್ಸತ್ತಂತ. ಓಂ ತತ್ ಪ್ರತಿಷ್ಠೆ प्रतिष्ठावान् भवति तन्महित्युपासीत महान् भवति तन्महित्युपासीत मानवान् भवति तन्नमहित्युपासीत नम्यन्ते स्मै कामाः तद्ब्रह्मेत्युपासीत ब्रह्मवान् भवति तद्ब्रह्मणः परिमल इत्युपासीत परिमर्येणं म्रियन्ते द्विषन्तः सपत्नाः परिये प्रियाः भ्रातृव्याः तत् प्रतिष्ठेत् इति उपासीत प्रतिष्ठावान् भवति तत् महः इति उपासीत मानवान् भवति तत् नमः इति उपासीत नम्यन्ते अस्मै कामाः तत् ब्रह्मणः परिमरः इति उपासीत पर्येणं म्रियन्ते द्विषन्तः सपत्नाः परि ये अप्रियाः भ्रातೃವ್ಯಾः. ಇದು ಬ್ರಹ್ಮವು ಆಕಾಶ ರೂಪದಲ್ಲಿದೆ ಎಂದು ಹೇಳಿದರು. ಹಿಂದಿನ ವಾಕ್ಯ ಏನಾಯ್ತು, ಸರ್ವಮಿತ್ಯಾಕಾಶ ಅಂತ. ಅದು ಸಂಗ್ರಹ ವಾಕ್ಯ. ಆಕಾಶದಲ್ಲಿ ಎಲ್ಲವೂ ಇದೆಯಲ್ಲ, ಅದು ಬ್ರಹ್ಮದಲ್ಲಿದೆ ಅಂತ. ಈಗ ಬ್ರಹ್ಮವು ಆಕಾಶವನ್ನು ಹೊಂದಿಟ್ಕೊಂಡು ಬ್ರಹ್ಮದಲ್ಲಿ ಏನಿದೆಯೋ ಆಕಾಶದಲ್ಲಿ ಏನಿದೆಯೋ ಅದಷ್ಟು ಬ್ರಹ್ಮ. ಅದನ್ನ ಆಕಾಶವು, ಬ್ರಹ್ಮರೂಪವಾದ ಆಕಾಶವು ಪ್ರತಿಷ್ಠಾ, ಎಲ್ಲಕ್ಕೂ ಆಧಾರ. ಯಾರು ಆಕಾಶ ರೂಪವಾಗಿ ಬ್ರಹ್ಮವು ಎಲ್ಲಕ್ಕೂ ಆಧಾರವಾಯಿದೆ ಅಂತ ಉಪಾಸನೆ ಮಾಡ್ತಾರೋ, ಇರ್ಬೇಕಾದ್ರೆ ಜಾಗ ಇರ್ಬೇಕಲ್ಲ ನಿಂತ್ಕೊಳ್ಳೋಕ, ಹಾಗೆ ಅವನಿಗೆ ಪ್ರತಿಷ್ಠಾವಾನ್, ಒಳ್ಳೆ ಪ್ರತಿಷ್ಠೆ ನೆಲೆ ಸಿಗತ್ತೆ. ಅದು ಮಹಾನ ದೊಡ್ಡದು. ಆಕಾಶ ರೂಪವಾದ ಬ್ರಹ್ಮವು ಬಹಳ ದೊಡ್ಡದು ಅಂತ ಹೇಳಿ ಉಪಾಸನೆ ಮಾಡಿದ್ರೆ ಮಹಾನ್ ಭವತಿ, ಅವನು ದೊಡ್ಡವನಾಗ್ತಾನೆ. ಹೇಗೆ ಉಪಾಸನೆ ಮಾಡ್ತಾರೋ ಹಾಗೆ. ಅದು ಮನ ಅಂದ್ರೆ ಎಲ್ಲರ ಮನಸ್ಸಾಗಿದೆ. ಬ್ರಹ್ಮವೇ ಆಕಾಶ ರೂಪದಿಂದ ಎಲ್ಲರ ಮನಸ್ಸಾಗಿದೆ ಅಂತ ಮಾಡಿದ್ರೆ ಮಾನವಾನ್ ಭವತಿ, ಒಳ್ಳೆ ಮನಸ್ಸನ್ನು ಕೂಡ್ಕೊಂಡಿರ್ತಾನೆ. ಆಮೇಲೆ ನಮಃ ಅಂದ್ರೆ ಎಲ್ಲರನ್ನೂ ಬಗ್ಗಿಸತ್ತದು. ನಮ ಅಂದ್ರೆ ನಮಸ್ಕಾರನೇ ಬಗ್ಗೋತಾನೆ. ಆ ಬ್ರಹ್ಮವು ಎಲ್ಲರನ್ನೂ ಬಗ್ಗಿಸತ್ತೆ ಅಂತ ಉಪಾಸನೆ ಮಾಡಿದ್ರೆ ಅವನಿಗೆ ಬೇಕಾದ ಕಾಮಗಳೆಲ್ಲವೂ ಬಗ್ಗಿ ಬಗ್ಗಿ ಬರುತ್ತೆ. ತಗೊಳಪ್ಪ, ಏನು ಬೇಕು ಏನು ಬೇಕು ಅಂತ. ಹೀಗೆ ಅದನ್ನ ಬ್ರಹ್ಮ ಅಂತ ಉಪಾಸನೆ ಮಾಡು. ಆಕಾಶ ರೂಪವಾದಂತಹ ಆಕಾಶವನ್ನ ಬ್ರಹ್ಮವಾನ್ ಭವತಿ, ಬ್ರಹ್ಮವೇ ಅವನದ್ದಾಗಿರುತ್ತೆ. ಆಮೇಲೆ ಬ್ರಹ್ಮದ ಪರಿಮರ ಅಂದ್ರೆ ಬ್ರಹ್ಮದೊಳಗಿರುವಂತಹ ಈ ಆಕಾಶದಲ್ಲಿರುವ ವಾಯು ಇದೆಯಲ್ಲ, ಅದು ಪರಿಮರ, ಎಲ್ಲವನ್ನೂ ತನ್ನೊಳಗೆ ತಿಂದಾಕ್ಬಿಡ್ತಾನೆ ಅಂತ ಉಪಾಸನೆ ಮಾಡೋ. ಆಕಾಶದಲ್ಲಿರುವ ವಾಯು ಪರಿಮರ ಅಂದ್ರೆ ತನ್ನೊಳಗಿರುವ ಎಲ್ಲವನ್ನು ತಾನೇ ಸ್ವಾಹ ಮಾಡ್ಬಿಡ್ತಾನೆ. ಆ ಸ್ವಾಹ ಮಾಡಿದ್ರೆ ಇವನ ಶತ್ರುಗಳು ಎಲ್ಲರೂ ಕೂಡ ಪರ್ಯೇಣ ಮ್ರಿಯಂತೆ, ಯಾರು ಉಪಾಸನೆ ಮಾಡ್ತಾರೋ ಆ ಉಪಾಸಕನ ಶತ್ರುಗಳೆಲ್ಲ ಸುತ್ತಮುತ್ತ ಇದ್ದು ಸತ್ತೋಗ್ಬಿಡ್ತಾರೆ. ಅಪ್ರಿಯರಾದ ಭ್ರಾತೃವಿರೆಲ್ಲ ಹೀಗಾಗ್ತಾರೆ ಅಂತ ಹೇಳಿ. ಏನಾ ಹೇಳಸಲ್ಲ ಕಾಫಿನ ಎಲ್ಲ ಕಾಫೆ ಭಾಷೆ. ತಚ್ಚ ಆಕಾಶಂ ಬ್ರಹ್ಮೈವ. ಓ ಏನಾರ ಮಾಡಿ ಓದ ಆ ಭಾಷ್ಯನ. ತಚ್ಚ ಆಕಾಶಂ ಬ್ರಹ್ಮೈವ ತತ್ಸರ್ವಸ್ಯ ಪ್ರತಿಷ್ಠಾ ಇತಿ ಉಪಾಸೀತ. ಆ ಆಕಾಶವು ಬ್ರಹ್ಮ. ಆಕಾಶ ಬ್ರಹ್ಮ ಅಂತ ಎರಡು ಬೇರೆ ಅಲ್ಲ. ಈಗ ನಮಗೆ ಸಿಕ್ಕಿರೋ ದೊಡ್ಡ ವಸ್ತುವಿನಲ್ಲಿ ಆಕಾಶವೇ ದೊಡ್ಡದು. ಅದನ್ನ ಆಕಾಶವನ್ನ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು.
ಯಾಕೆಂದ್ರೆ ಅದು ಎಲ್ಲಕ್ಕೂ ಆಧಾರ. ಆಕಾಶದಲ್ಲೇ ಇಡೀ ಜಗತ್ತಿನ ಎಲ್ಲ ಪದಾರ್ಥಗಳು ಇದೆ. ಅದನ್ನ ಪ್ರತಿಷ್ಠಾ ಸರ್ವಸ್ಯ, ಆಕಾಶ ರೂಪವಾದ ಬ್ರಹ್ಮದಲ್ಲಿ ಎಲ್ಲ ವಸ್ತುಗಳು ಪ್ರತಿಷ್ಠಿತವಾಗಿದೆ ಅಂತ ಉಪಾಸನೆ ಮಾಡಿದ್ರೆ ಆ ಪ್ರತಿಷ್ಠಾ ಗುಣೋಪಾಸನ ಪ್ರತಿಷ್ಠಾವಾನ್ ಭವತಿ. ಬ್ರಹ್ಮದಲ್ಲಿ ಪ್ರತಿಷ್ಠಾ ಗುಣ ಇದೆ ಅಂತ ಹೇಳಿ ಉಪಾಸನೆ ಮಾಡ್ತಾರೆ. ಇವನಿಗೂ ಒಳ್ಳೆ ಎಲ್ಲಿ ಹೋಗ್ತಾನೋ ಅಲ್ಲೇ ಪ್ರತಿಷ್ಠೆ, ಅಲ್ಲೇ ಒಂದು ನೆಲೆ ಸಿಗತ್ತೆ, ಅಲ್ಲೇ ಒಂದು ಜಾಗ ಸಿಗತ್ತೆ, ಒಳ್ಳೆ ಆಧಾರವಾಗಿ ಸಿಗುತ್ತೆ. ಹೀಗೆ ಪ್ರತಿಷ್ಠೆಯುಳ್ಳವನಾಗ್ತಾನೆ. ಏವಂ ಪೂರ್ವೇಶ್ವಪಿ ಯದಧೀನಂ ಫಲಂ ತದ್ ಬ್ರಹ್ಮೈವ. ಹೀಗೆ ಹಿಂದಿನಲ್ಲೂ ಕೂಡ ಯಾವುದರಿಂದ ಆಗೋ ಫಲವೋ ಅದು ನಿಜವಾಗಿ ಬ್ರಹ್ಮದಿಂದಲೇ ಆಗೋದು. ಇದರಿಂದ ಆಗತ್ತೆ ಅದರಿಂದ ಆಗತ್ತೆ ಅಂತಲ್ಲ. ಕರ್ಮವು ಕೈಯಿಂದ ಆಗತ್ತೆ ಅಂದ್ರೆ ಕೈಯಿಂದ ಅಲ್ಲ, ಬ್ರಹ್ಮದಿಂದಲೇ. ಗತಿ ಕಾಲಿಂದ ಆದ್ರೆ ಕಾಲಿಂದ ಅಲ್ಲ, ಬ್ರಹ್ಮದಿಂದ. ಹೀಗೆ ಯಾವುದರಿಂದ ಆಗತ್ತೋ ಅದೆಲ್ಲ ಬ್ರಹ್ಮದಿಂದಲೇ ಆಗತ್ತೆ. ತದುಪಾಸನಾ ತದ್ವಾನ್ ಭವತಿ ಇತಿ ದ್ರಷ್ಟವ್ಯಂ. ಅದನ್ನು ಉಪಾಸನೆ ಮಾಡಿದ್ರೆ ಅದರಿಂದ ಕೂಡಿದವನಾಗ್ತಾನೆ ಅಂತ ತಿಳ್ಕೋಬೇಕು. ಶ್ರುತ್ಯಂತರಾಚ್ಚ ತೈ ಯಥಾ ಯಥೋಪಾಸತೆ ತತ್ತದೇವ ಭವತಿ ಇತಿ. ಏನೊಂದು ಶ್ರುತಿ, ಶತಪಥ ಬ್ರಾಹ್ಮಣ ಆ ಪರಮಾತ್ಮನ ಹೇಗೆ ಉಪಾಸನೆ ಮಾಡ್ತಾರೋ ಹಾಗೆ ಆಗ್ತದೆ. ಈಗಲೂ ಅಷ್ಟೇ ಈ ವಿಶ್ವವನ್ನ ಯಾರ್ಯಾರು ಹೇಗೆ ಹೇಗೆ ಭಾವನೆ ಮಾಡ್ತಾರೋ ಹಾಗೆ ತೋರುತ್ತದೆ. ಭಯ 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 ಅಂದ್ರೆ ಎಲ್ಲಿ ಹೋದ್ರೂ ಭಯ, ಯಾವುದು ಭಯ ಇಲ್ಲ, ಏನು ಇಲ್ಲ ಅಂದ್ರೆ ಅದ್ರ ಭಯವೇ ಇಲ್ಲ. ವಿಶ್ವ ಒಂದೇ ರೂಪ ಕಾಣಲ್ಲ ಎಲ್ರಿಗೂ. ಈ ಪ್ರಪಂಚ ಇದೆಯಲ್ಲ ಅವರವರಿಗೆ ತಕ್ಕ ಹಾಗೆ ಅವರವರಿಗೆ ಕಾಣಿಸುತ್ತೆ. ಹೀಗೆ ಅಷ್ಟೆ. ಹೀಗೆ ಭಾವನೆಗೆ ತಕ್ಕ ಹಾಗೆ ಪ್ರಪಂಚ ಬದಲಾಯಿಸ್ತಾ ಇರುತ್ತೆ. ಇನ್ನು ಹೇಗೆ ಹೇಗೆ ಉಪಾಸನೆ ಮಾಡಿರ್ತಾರೋ ಪರಮಾತ್ಮನನ್ನ, ಏ ಯಥಾಮಾಂ ಪ್ರಬದ್ಧಂತೆ ಭಜಾಮಿ. ನನ್ನನ್ನು ಯಾವ ರೀತಿ ಬಂದು ಸೇರ್ಕೋತಾರ ನಾವು ಹಾಗ, ನಮ್ಮನ್ನ ಹೇಗೆ ಭಾವನೆ ಮಾಡ್ತಾರೋ ನಾವು ಹಾಗೆ ಭಾವನೆ ಮಾಡ್ತೀವಿ. ನಮ್ಮನ್ನು ಕೀಳಾಕಂಡ್ರೆ ನಾವು ಅಷ್ಟೇ, ನಮ್ಮನ್ನು ದೂರ ಮಾಡಿದ್ರೆ ನಾವು ದೂರ ಮಾಡ್ತೀವಿ, ನಮ್ಮನ್ನು ಹತ್ರ ಬಂದಿದ್ರೆ ಅವು ಹತ್ರ. ಹೀಗೆ ಮನುಷ್ಯ ಪ್ರಪಂಚದಲ್ಲಿ ಸಹಜವಾದ ವಿಧಿ ಇದು. ಹೀಗೆ ಯಾವ ಯಾವ ರೀತಿ ಬ್ರಹ್ಮವನ್ನು ಉಪಾಸನೆ ಮಾಡ್ತಾನೋ ಅದೇ ಫಲವನ್ನ ಅವನು ಪಡ್ಕೊಳ್ತಾನೆ. ತತ್ ಮಹಃ ಇತಿ ಉಪಾಸೀತ. ಆ ಬ್ರಹ್ಮವನ್ನ ಮಹಾ ದೊಡ್ಡದು ಅಂತ ಉಪಾಸನೆ ಮಾಡ್ತಾನೆ. ಮಹಾ ಅಂದ್ರೆ ಬಹಳ ದೊಡ್ಡದು ಅಂತ. ಮಹಃ ಮಹತ್ವ ಗುಣವತ್ ತತ್ ಉಪಾಸೀತ. ಮಹಾ ಅಂದ್ರೆ ಮಹತ್ವ ಗುಣವತ್, ದೊಡ್ಡದಾಗಿರುವಂತಹ ಗುಣದಿಂದ ಕೂಡಿರೋದು ಬ್ರಹ್ಮ ಅಂತ ಉಪಾಸನೆ ಮಾಡಿದರೆ ಉಪಾಸಕನಾದವನು ಮಹಾನ್ ಮಹಾನ್ ಭವತಿ ತನ್ಮನಃ. ಬಹಳ ದೊಡ್ಡವನಾಗ್ಬಿಡ್ತಾನೆ. ವಾಕ್ಯ ಆಯ್ತು. ಮಹಾನ್ ಭವತಿ ವಾಕ್ಯ ವಾಕ್ಯ ಆಗಿದೆ. ದೊಡ್ಡವನಾಗ್ತಾನೆ. ಎಲ್ಲಾ ಕಡೆಯಲ್ಲೂ ಬಹಳ ಬಂದ್ರುಕೊಂಡ್ರಿ ದೊಡ್ಡವ್ರವ್ರು ಅಂತ ಹೇಳಿ ತಿಳ್ಕೊತಾರೆ. ಇಲ್ಲೇ ಹೋದ್ರ ಬಿಡ ಬಂದ್ಯಾರ ಯಾರ್ ಲೆಕ್ಕ ಕೂತ್ಕೊಂಡಿರ್ಲಿ. ದೊಡ್ಡವ್ರು ಬಂದ್ ಕೂಡಲೇ ಎಲ್ಲ ನಿಂತ್ಕೋತಾರೆ, ಎಲ್ರೂ ಸ್ಥಾನ ಕೊಡ್ತಾರೆ. ಬಾಕಿಯವ್ರು ಈಗ ಅದೆಲ್ಲ ಇಲ್ಲ. ಹಿಂದೆ ಈ ವಾಜಪೇಯಿ ಆಗಿ ಬಂದ್ರು ಯಾರು ನಿಲ್ಲಲ್ಲ, ಯಾರು ಬಂದ್ರು ಯಾರು ಗೊತ್ತಿದ್ರ ತನ್ಮನಃ ಇತಿ ಉಪಾಸೀತ. ಆ ಪರಮಾತ್ಮನನ್ನ ಮನಸ್ಸು ಎಲ್ಲರ ಮನಸ್ಸಾಗಿದೆ ಎಂದು ಉಪಾಸನೆ ಮಾಡಿ. ಮನನಂ ಮನಃ ಮಾನವಾನ್ ಭವತಿ. ಆಲೋಚನೆ ಮಾಡೋ ಶಕ್ತಿ ಇದಕ್ಕೆ ಮನಸ್ಸು ಅಂತ ಹೆಸರು. ಮನನಂ ಮನಃ. ಆದ್ರೆ ಮಾನವಾನ್ ಒಳ್ಳೆ ಅಭಿಮಾನಶಾಲಿಯಾದ ಮನಸ್ಸು ಉಳ್ಳವನಾಗ್ತಾನೆ. ನಮ್ಮ ತಂದೆಯವರು ಒಂದು ಶ್ಲೋಕ ಹೇಳೋರು, ಮನಸ್ವೀ ಮ್ರಿಯತೆ ಕಾಮಂ ಮನುಷ್ಯ ಮಹಾ ಅಭಿಮಾನಿಶಾಲಿಯಾಗಿ ವ್ಯವಹಾರದಲ್ಲಿ ಅಭಿಮಾನಿಶಾಲಿಯಾಗಿ ಇರಬೇಕು. ಯಾರ ಹತ್ರನೂ ಏನು ಬೇಡ್ಕೋಬಾರ್ದು. ಬೇಕಾದ್ರೆ ಸಾವು ಬಂದ್ರೂ ಪರವಾಗಿಲ್ಲ. ಕಾರ್ಪಣ್ಯ ದೈನ್ಯತೆ, ಅಯ್ಯೋ ಕೊಡಪ್ಪ ನನಗೇನಾದ್ರೂ ಮಾಡಪ್ಪ ಅಂತ ಹೋಗಲೇಬಾರ್ದು. ಬೆಂಕಿಗೆ ನೀನು ತಣ್ಣಗಾಗು ಅಂದ್ರೆ ಆಗಲ್ಲ. ಬೇಕಾದ್ರೆ ಆರು ಹೋಗ್ತೀನಿ, ಇರ್ತೀನಿ, ಬಿಸಿಯಾಗಿರ್ತೀನಿ. ಇಲ್ಲ ಅಂದ್ರೆ ನಾನು ಆರು ಹೋಗ್ತೀನಿ ಹೊರತು ನೀನು ಇದ್ದು ತಣ್ಣಗಾಗೋ ವಯಸ್ಸಾಗಿ ಅಂದ್ರೆ ನಾನು ಆಗಲ್ಲ ಅಂತ. ನಾನಲ್ಲೋ ಅತಿ ಶಾಸ್ತ್ರ. ಅಚ್ಚಾ, ಹೀಗೆ ಮಾನವಾನ್ ಭವತಿ, ಒಳ್ಳೆ ಅಭಿಮಾನಿಶಾಲಿಯಾದ ಮನಸ್ಸು, ಜೋರಾಗಿರ್ಬೇಕು ಮನಸ್ಸು. ಎಲ್ಲೂ ಕುಸಿಬಾರದು. ಡಿಪ್ರೆಷನ್ ಅಂತಲ್ಲ, ಡಿಪ್ರೆಷನ್ ಬರಬಾರ್ದು. ಮನನ ಸಮರ್ಥೋ ಭವತಿ. ಮನನ ಸಮರ್ಥೋ ಭವತಿ. ಆಯ್ತು, ಮನನಕ್ಕೆ ಒಳ್ಳೆ ಆಲೋಚನೆ ಮಾಡೋಕೆ ಸಮರ್ಥನಾಗ್ತಾನೆ. ನಮಃ ಇತಿ ಉಪಾಸೀತ. ಆ ಬ್ರಹ್ಮವನ್ನ ನಮ ಬಗ್ಸೋದು ಅಂತ ಉಪಾಸನೆ ಮಾಡ್ಬೇಕು. ನಮನನ್ ನಮಃ ನಮನ ಗುಣವತ್ ಉಪಾಸೀತ. ಎಲ್ಲವನ್ನೂ ಬಗ್ಸತ್ತದೋ ಬ್ರಹ್ಮ. ಈ ಜಗತ್ತಿನಲ್ಲಿ ಎಲ್ಲರನ್ನು ಆ ಯಕ್ಷರೂಪವಾಗಿ ಬಂದಾಗ ಅಷ್ಟೂ ದೇವತೆಗಳು ಬಗ್ಗಿದ್ರಲ್ವಾ, ಹಾಗೆ ಎಲ್ಲರನ್ನೂ ಬಗ್ಸುವಂತಹ ಗುಣ. ಅದರಿಂದ ಅಂಥ ಗುಣದಿಂದ ಅವನು ಉಪಾಸನೆ ಮಾಡಬೇಕು. ಹಾಗೆ ಉಪಾಸನೆ ಮಾಡಿದರೆ
ನಮ್ಯಂತೆ ಬಹ್ವೀ ಭವಂತಿ ಅಸ್ಮೈ ಉಪಾಸಿತ್ರೇ ಕಾಮಾಹ ಕಾಮ್ಯಂತೆ ಇತಿ ಭೋಗ್ಯ ವಿಷಯಾಃ ಇತ್ಯರ್ಥಃ. ಈ ಉಪಾಸಕನಿಗೆ ಈ ರೀತಿ ಬ್ರಹ್ಮವು ಎಲ್ಲವನ್ನೂ ಬಗ್ಸತ್ತೆ ಅಂತಂದು ಉಪಾಸನೆ ಮಾಡಿದ್ರೆ ಅವನಿಗೆ ಬೇಕಾದಂತಹ ಕಾಮ್ಯ ವಿಷಯವಾದ ಭೋಗಗಳೆಲ್ಲವೂ ಕೂಡ ಒಲೆದು ಬಗ್ಗಿ ನನ್ನನ್ ತಿನ್ನು ಸಂತೋಷ ಪಡುವಂತ ತಾನಾಗೇ ಬರುತ್ತೆ. ಹೀಗೆ ಕಾಮ್ಯಂತೆ ಇದು ಭೋಗ್ಯ ವಿಷಯ, ಭೋಗ್ಯವಾದಂತಹ ಸಂತೋಷ ಕೊಡುವ ವಿಷಯಗಳು ತಾನಾಯ ಒಲಕೊಂಡು ಬರುತ್ತೆ. ಯಾಕಂದ್ರೆ ಬ್ರಹ್ಮವನ್ನ ಉಪಾಸನೆ ಮಾಡಿದ್ದಾನೆ. ಆದ್ರಿಂದ ಮಾಡ್ತೀನ ಒಳ್ಳೊಳ್ಳೆ ವಿಷಯಗಳೆಲ್ಲ ಬರುತ್ತೆ, ಕೆಟ್ಟದೇನಲ್ಲ. ಅದು ಬಹಳ ದೊಡ್ಡದು. ಬ್ರಹ್ಮ ಎಲ್ಲಕ್ಕಿಂತ ದೊಡ್ಡದು ಅಂತ ಉಪಾಸನೆ ಮಾಡಿ. ಬ್ರಹ್ಮ ಪರಿವೃಢತಮಂ ಇತಿ ಉಪಾಸಿ. ಬ್ರಹ್ಮ ಅಂದ್ರೆ ತುಂಬಾ ಬೆಳೆದದ್ದು, ಪರಿವೃಢಂ ಬೆಳೆದದ್ದು ಅಂತ ಉಪಾಸನೆ ಮಾಡಿ. ಬ್ರಹ್ಮವಾನ್ ತದ್ಗುಣಃ ಭವತಿ. ಅವನು ಒಳ್ಳೆ ಬ್ರಹ್ಮ ಗುಣವನು ಬಹಳ ದೊಡ್ಡದಾಗಿ ಬೆಳೆದವನಾಗ್ತಾನೆ. ತದ್ ಬ್ರಹ್ಮಣಃ ಪರಿಮರಃ ಇತಿ ಉಪಾಸೀತ. ಅದು ಬ್ರಹ್ಮದ ಪರಿಮರ ಅಂತ ಹೇಳಿ ಬ್ರಹ್ಮವನ್ನು ಉಪಾಸನೆ ಮಾಡಿ. ಏನು ಬ್ರಹ್ಮದ ಪರಿಮರ ಅಂತ ಮುಂದೆ ಹೇಳ್ತಾರೆ. ಅಸ್ಮಿನ್ ಪಂಚದೇವತಾಃ ವಿದ್ಯುತ್ ವೃಷ್ಟಿಃ ಚಂದ್ರಮಾಃ ಆದಿತ್ಯಃ ಅಗ್ನಿಃ ಇತ್ಯೇತಾಃ ಅತಃ ವಾಯುಃ ಪರಿಮರಃ. ಬ್ರಹ್ಮದ ಪರಿಮರ ಅಂದ್ರೆ ಇವನಲ್ಲಿ 5 ದೇವತೆಗಳು ಅಸ್ತಮಾನವಾಗತ್ತೆ. ವೃಷ್ಟಿ, ಚಂದ್ರ, ಆದಿತ್ಯ, ಅಗ್ನಿ ಎಲ್ಲವೂ ಕೂಡ ಆ ಸಂವರ್ಗ ವಿದ್ಯೆಯಲ್ಲಿ ವಾಯುವಿನಲ್ಲಿ ಎಲ್ಲ ಅಡಕವಾಗತ್ತೆ. ಹಾಗೆ ಶ್ರುತ್ಯಂತರದಲ್ಲೂ ಪ್ರಸಿದ್ಧವಾಗಿದೆ. ಹೀಗೆ ಪ್ರಸಿದ್ಧವಾದ ವಾಯುವು ಬ್ರಹ್ಮದ ಪರಿಮರ, ಎಲ್ಲವನ್ನು ತನ್ನೊಳಗೆ ಎಳಕೊಳ್ಳುತ್ತೆ. ಈ ರೀತಿ ಸಂವರ್ಗ ವಿದ್ಯೆಯಲ್ಲಿ, ಶ್ರುತ್ಯಂತರ ಅಂದ್ರೆ ಸಂವರ್ಗ ವಿದ್ಯೆ ಸ್ವಾಮಿಗಳು ಕೊಟ್ಟಿರ್ಬೇಕಲ್ಲಿ, ಆ ಪ್ರಸಿದ್ಧವಾದಂತಹ ಸಂವರ್ಗ ವಿದ್ಯೆಯಲ್ಲಿ ವಾಯುವು ತನ್ನೊಳಗಿರುವ ಎಲ್ಲಾ ದೇವತೆಯನ್ನು ಕೂಡ ತುಂಬಿಬಿಡುತ್ತೆ. ಆದಿತ್ಯ ಅಸ್ತಮಾನ ಮಾತ್ರ ವಾಯುವಿನಲ್ಲಿ, ಅಗ್ನಿ ಆರು ಹೋದ್ರೆ ವಾಯುವಿನಲ್ಲಿ, ನೀರು ಒಣ ಹೋದ್ರೆ ವಾಯುವಿನಲ್ಲಿ. ಹೀಗೆ ಎಲ್ಲ ವಾಯುವಿನಲ್ಲಿ, ವೃಷ್ಟಿ, ಚಂದ್ರ ಎಲ್ಲ ವಾಯುವಿನಲ್ಲೇ ಆಗ್ತಾನೆ. ಆದ್ದರಿಂದ ವಾಯುವಿಗೆ ಪರಿಮರ, ಬ್ರಹ್ಮದ ಪರಿಮರ ಅಂತ ಹೆಸರು. ಹೋದ ಮುಂದಕ್ಕೆ ಶ್ರುತ್ಯಂತರ ಅಂದ್ರೆ ಛಾಂದೋಗ್ಯ ಶ್ರುತಿಯಲ್ಲಿ ಸಂವರ್ಗ ವಿದ್ಯೆಯಲ್ಲಿ ಇದು ಪ್ರಸಿದ್ಧವಾಗಿದೆ. ಈ ರೀತಿ ಬ್ರಹ್ಮದ ಪರಿಮರ ಅಂತ ಅರ್ಥ. ಆಕಾಶೋ ಬ್ರಹ್ಮಣಃ ಪರಿಮರಃ. ಇಂಥ ವಾಯು ಆಕಾಶಕ್ಕಿಂತ ಬೇರೆ ಏನಿರಲ್ಲ, ಆಕಾಶದ ಜೊತೆಲೇ ಇರುತ್ತೆ. ಆದ್ರೆ ಇಲ್ಲಿ ಸದ್ಯಕ್ಕೆ ಆಕಾಶ ರೂಪವಾದ ಬ್ರಹ್ಮವೇ ಪರಿಮರ. ವಾಯು ಪರಿಮರ ನಿಜವಾಗಿ, ಆದ್ರೆ ಆಕಾಶದಲ್ಲಿರೋದ್ರಿಂದ ಆಕಾಶವೂ ಪರಿಮರ. ಗುರುಗಳೇ, ಪರಿಮರ ಅನ್ನೋ ಪದದ ಅರ್ಥ ಏನ್ ಗುರುಗಳೇ? ಪರಿಮರ ಅಂದ್ರೆ ಅದೇ ಮುಂದೆ ಬರೀತಲ್ಲ, ಪರಿಯಣ ಮ್ರಿಯದು ಎಲ್ಲ ಅದ್ರೊಳಗೆ ಅಡಕವಾಗತ್ತೆ. ಮ್ರಿಯಂತ ಮರ ಎಲ್ಲ ತನ್ನೊಳಗೆ ಅಡಕವಾಗಿ ನುಂಗ್ಬಿಡ್ತಾನೆ ಅಂತ. ಪರಿ ಅಂದ್ರೆ ಸುತ್ತ. ಈಗ ವಾಯುವಿನಲ್ಲಿ ಅಗ್ನಿ, ಆದಿತ್ಯ, ಚಂದ್ರ, ವೃಷ್ಟಿ ಎಲ್ಲ ಅಡಕವಾಗಿ ಹೋಗ್ತಾರೆ. ಆ ರೈಕ್ವನ ಕಥೆಯಲ್ಲಿ ಬರುತ್ತದ. ಹಾಗೆ ಇಲ್ಲಿ ಪ್ರಾಣನಲ್ಲೂ ಕೂಡ ಆಪು, ಚಕ್ಷುಸ್ಸು, ಶ್ರೋತ್ರ, ಎಲ್ಲ ಮನಸ್ಸು ಎಲ್ಲ ಅಡಕವಾಗುತ್ತೆ. ಸಮಾಜ್ಞ ಅಂದ್ರೆ ಏನ್ ಗುರುಗಳೇ? ಸಮಾಜ್ಞ ಅಂದ್ರೆ ಉಪಾಸನೆಗಳು ಅಂತ ಅರ್ಥ. ಉಪಾಸನೆ ಈ ರೀತಿ ಹೆಸರಿರುವ ಉಪಾಸನೆಗಳು. ಸಮಾಜ್ಞ ಅಂದ್ರೆ ಸಮಾಚ್ಯ, ಈ ರೀತಿಯಾದ ಉಪಾಸನೆಗಳು ಅಂತ ಅರ್ಥ. ತಂ ಆಕಾಶಂ ವಾಯುವಾತ್ಮಾನಂ ಬ್ರಹ್ಮಣಃ ಪರಿಮರಃ ಇತಿ ಉಪಾಸೀತ. ಆ ಆಕಾಶವು ವಾಯುವಿನ ರೂಪದ ಜೊತೆಯಲ್ಲಿ ಬ್ರಹ್ಮದ ಪರಿಮರ. ಇದು ಬ್ರಹ್ಮ ಜೊತೆಯಲ್ಲಿ ಎಲ್ಲವನ್ನೂ ತನ್ನೊಳಗೆ ನುಂಗತ್ತೆ ಎಂದು ಉಪಾಸನೆ ಮಾಡಿದ. ಹೀಗೆ ಮಾಡಿದವನಿಗೆ ಏನ್ ಫಲ ಅಂದ್ರೆ ಅಯಂ ವಿಧಂ ಪ್ರತಿಸ್ಪರ್ಧಿನಃ ದ್ವಿಷಂತಃ ಅದ್ವಿಷಂತೋಪಿ ಸಪತ್ನಾಯತೋ ಭವಂತಿ ಅತಃ ವಿಶೇಷ್ಯಂತೆ ದ್ವಿಷಂತಃ ಸಪತ್ನಾಃ ಇತಿ. ಇಂಥ ಉಪಾಸಕನಿಗೆ ಪ್ರತಿಸ್ಪರ್ಧಿಯಾದಂತಹ ದ್ವೇಷ ಮಾಡುವವರು ಹಾಳ ಹೋಗ್ಬಿಡ್ತಾರೆ. ಈ ಬ್ರಹ್ಮದ ಪರಿಮರವನ್ನು ಉಪಾಸನೆ ಮಾಡುವಂತಹ ಮನುಷ್ಯನನ್ನ ಯಾರು ಪ್ರತಿಸ್ಪರ್ಧಿಗಳೋ ದ್ವೇಷ ಮಾಡುವವರೋ ಅವರೆಲ್ಲ ಹಾಳ ಹೋಗ್ತಾರೆ. ಅಂದ್ರೆ ದ್ವಿಷಂತೋಪಿ ಸಪತ್ನ ಆಯ್ತೋ ಭವಂತಿ ಅಂದ್ರೆ ಕೆಲವರು ಜೊತೆಲಿ ಹುಟ್ಟಿದವರು ದ್ವೇಷ ಮಾಡಿದವರು ಅಂತಿಲ್ಲ. ಭರತಾಲಿ ತುಲ್ಯ ಅಂತ ಶಂಕರಾಚಾರ್ಯ ಬರೆದಾಗ ಹುಟ್ಟಿದ್ದ ಅಣ್ಣ ತಮ್ಮಂದ್ರೆಲ್ಲ ಜಗಳ ಆಡಬೇಕು ಅಂತ ಏನಿಲ್ವಲ್ಲ, ಹಾಗೆ ಇಲ್ಲೂ ಕೂಡ ಪ್ರತಿಸ್ಪರ್ಧಿಗಳಾದವರು ಈ ದ್ವೇಷ ಮಾಡಿದ್ರೆ ಆ ಬ್ರಹ್ಮದ ಪರಿಮರ ಅಂತ ಉಪಾಸಕನ ಕಡೆಗೆ ಅವನು ದ್ವೇಷ ಮಾಡಿಕೊಳ್ಳಿ ಹಾಳಾಗಿ ಹೋಗ್ಬಿಡ್ತಾರೆ, ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಅದ್ವಿಷಂತೋಪಿ ಸಪತ್ನಾಯತೋ ಭವಂತಿ ಅಥೋ ವಿಶಿಷ್ಯಂತೆ ವಿಷಂತ ಸಪತ್. ದ್ವೇಷ ಮಾಡದೇ ಇರೋ ಸಪತ್ನರು ಇರ್ತಾರೆ. ಸಪತ್ನ ಅಂದ್ರೆ ಜೊತೆಲಿ ಹುಟ್ಟಿದವರು. ಅದ್ವಿಷಂತೋಪಿ ಜೊತೆಲಿ ಹುಟ್ಟಿದವರು ದ್ವೇಷ ಮಾಡ್ಬೇಕು ಅಂತ ಏನಿಲ್ಲ, ಆದ್ರೆ ಇವರು ದ್ವೇಷ ಮಾಡುವ ಸಪತ್ನರಾದ್ರೆ ಅವ್ರು ಹಾಳ ಹೋಗ್ತಾರೆ. ಏವಂ ದ್ವಿಷಂತ ಸಪತ್ನಾಃ ತೇ ಪರಿಮ್ರಿಯಂತೆ ಪ್ರಾಣಾನ್ ಜಹತಿ.
ಯಾರು ಹೀಗೆ ದ್ವೇಷ ಮಾಡುವ ಸಪತ್ನರಿರ್ತಾರೋ ಅವರು ಪ್ರಾಣವನ್ನೆಲ್ಲ ಕೈ ಬಿಟ್ಬಿಡ್ತಾರೆ, ಇದು ಉಳಿಯಲ್ಲ, ಅಷ್ಟು ಹಾಳಾಗೋಗ್ಬಿಡುತ್ತೆ. ಆದ್ರಿಂದ ಅಂಥ ಉಪಾಸಕರನ್ನು ಮಾತ್ರ ದ್ವೇಷ ಮಾಡಬಾರ್ದು. ಇಂಚ ಯೇ ಚ ಅಪ್ರಿಯಾಃ ಅಸ್ಯ ಭ್ರಾತೃವ್ಯಾಃ ಅದ್ವಿಷಂತೋಪಿ ತೇ ಚ ಪರಿಮ್ರಿಯಂತೆ. ಇನ್ನು ಇವನಿಗೆ ಪ್ರಿಯರಲ್ಲದ ಇವೇ ದ್ವೇಷ ಮಾಡುವಂತಹ ಭ್ರಾತೃವ್ಯರಿದ್ರೆ ಅವರು ದ್ವೇಷ ಮಾಡದೆ ಹೋದ್ರು ಇವನ್ ದ್ವೇಷ ಮಾಡೋದ್ರಿಂದ ಅವರು ಸತ್ತು ಹೋಗ್ತಾರೆ, ಯಾರು ಉಳಿಯೋದಿಲ್ಲ. ಈ ರೀತಿಯಾಗಿ ಬ್ರಹ್ಮನ ಉಪಾಸನೆಗೆ ಅನೇಕ ಫಲವನ್ನು ಹೇಳಿದರು. ಈಗ ಒಟ್ಟು ಎಲ್ಲಾ ಉಪಾಸನೆಗೂ ಫಲ ಹೇಳಿದ್ದಾಯಿತು. ಈಗ ಬೇರೆ ಚರ್ಚೆ, ಹೌದಲ್ವನಾ? ಶರೀರಮನ್ನಾದಂ ಇತ್ಯಾರಭ್ಯ ಆಕಾಶಾಂತಸ್ಯ ಕಾರ್ಯಸ್ಯೈವ ಅನ್ನಾನ್ನಾದತ್ವಮುಕ್ತಂ. ಈಗ ಪ್ರಾಣವೇ ಅನ್ನ, ಶರೀರವೇ ಅನ್ನಾದ, ಈ ರೀತಿ ಆಡಿ ಆಕಾಶಾಂತವಾದ ಕಾರ್ಯಕ್ಕೆ ಅನ್ನ ಅನ್ನಾದ, ಅನ್ನ ಅನ್ನಾದ ಅಂತ ಹೇಳಿದ್ದಾಯ್ತು. ಹೇಳಿರ್ಲೆ ಏನಾಯ್ತು ಅಂತಾನೆ, ಕಿಂತೇನ ಆಯ್ತು ಹೇಳಿದೀವಿ, ಏನಾಯ್ತು ಅದರಿಂದ? ಭವತಿ ಕಾರ್ಯವಿಷಯಃ ಏವ ಭೋಜ್ಯ ಭೋಕ್ತೃತ್ವಕೃತಃ ಸಂಸಾರಃ ನತು ಆತ್ಮನಿ. ಇದರಿಂದ ಇದು ಸಿದ್ಧವಾಗತ್ತೆ. ಏನಪ್ಪಾ ಅಂದ್ರೆ ಕಾರ್ಯದಲ್ಲೇ ಒಬ್ಬ ತಿನ್ನೋನು ತಿನ್ನಿಸ್ಕೊಳ್ಳೋದು, ಭೋಕ್ತ ಬೇರೆ ಭೋಜ್ಯ ಬೇರೆ, ಅದು ಕಾರ್ಯದಲ್ಲೇ ಹೊರತು ಮೂಲದಲ್ಲಿ ಇಲ್ಲ. ಮೂಲವಾದ ಬ್ರಹ್ಮದಲ್ಲಿ ಭೋಕ್ತೃ ಭೋಜ್ಯ ಭೋಗ ಇವುಗಳೆಲ್ಲ ಇಲ್ಲ. ಕಾರ್ಯ ವಿಷಯ ಏವ ಭೋಜ್ಯ ಭೋಕ್ತೃತ್ವಕೃತ ಸಂಸಾರ. ಅನುಭವಿಸೋನೋ ಅನುಭವಿಸ್ಬೇಕಾದದ್ದು ಈ ಸಂಸಾರವೆಲ್ಲ ಈ ಕಾರ್ಯ ಪ್ರಪಂಚದಲ್ಲಿ ಮಾತ್ರ. ನತು ಆತ್ಮನಿ, ಆತ್ಮನಲ್ಲಿ ಯಾವ ಭೋಕ್ತೃವೂ ಅಲ್ಲ ಭೋಜ್ಯವೂ ಇಲ್ಲ. ಆತ್ಮನಿತು ಭ್ರಾಂತ್ಯ ಉಪಚರ್ಯತೆ. ತಪ್ಪು ತಿಳುವಳಿಕೆಯಿಂದ ಆತ್ಮನಲ್ಲಿ ಇಂಥ ಸಂಸಾರ ಇದೆ, ಇವನು ಭೋಕ್ತೃ ಸುಖ ದುಃಖವನ್ನು ಅನುಭವಿಸ್ತಾನೆ. ಪುರುಷ ಸುಖ ದುಃಖಾನಾಂ ಕಾರ್ಯಕರಣ ಕರ್ತೃತ್ವೇ ಎಷ್ಟನೇ ಹೇಳ್ತೀಯ? ನನಗೆ ಹುಷಾರಿಲ್ಲ, ಆದ್ರೂ ಮರವಿಲ್ಲ. ಆರೋಗ್ಯ ಸರಿ ಇಲ್ಲದೆ ಹೋದ್ರು ಬುದ್ಧಿ ಕೆಟ್ಟಿಲ್ಲ. ಆತ್ಮನಿತು ಭ್ರಾಂತ್ಯ ಉಪಚರ್ಯತೆ. ತಪ್ಪು ತಿಳುವಳಿಕೆಯಿಂದ ಇವನ್ ತನ್ನ ಮೇಲೆ ಹಾಕೋತಾನೆ, ಆ ಭೋಕ್ತರು ನಾ ಭೋಜ್ಯ ಅಂತ. ಬಹಳ ಜನ ಭೋಜ್ಯ ಅಂತಲೇ ಮಾಡ್ಕೊಂಡಿದ್ದಾರೆ, ನನ್ನನ್ನು ಯಾರಾದ್ರೂ ಅನುಭವಿಸ್ಲಿ ಅಂತ. ಅಯ್ಯಯ್ಯ ಪೆದ್ದುಗಳು, ಭೋಕ್ತೃ ಆದ್ರೂ ಸ್ವಲ್ಪ ವಾಸೆ, ಭೋಜ್ಯರಾಗ್ಬಿಟ್ರೆ ನಮ್ಮನ್ನು ಬೇರೆಯವರು ಅನುಭವಿಸಿ ನಾವು ಸಂತೋಷ ಪಡ್ಬೇಕು. ಯಾತಕ್ಕಾಗಲ್ಲ. ಅಂತೂ ಭೋಕ್ತೃ ಭೋಜ್ಯ ವ್ಯವಹಾರವೇ ಪ್ರಪಂಚದಲ್ಲಿ ತಪ್ಪು ತಿಳುವಳಿಕೆಯಿಂದ ಕೂಡಿದೆ ಅಂತ ಸಿದ್ಧಾಂತ ಮಾಡಿದ್ರು. ಇದು ತಾತ್ಪರ್ಯ ಹೇಳುವಂತ ಜಾಗ. ಅಲ್ಲಿ ಬಂದದ್ದು ಆಕಾಶಾಂತವಾಗಿ ಅಷ್ಟೇ ಹೇಳಿದ್ರು. ಕಾರ್ಯ ಅನ್ನ, ಮನಶೇ ಪ್ರಾಣೋವಾನ್ನಂ ಶರೀರಮನ್ನಾದಂ ಅಂತ ಹೇಳಿದ್ ಬರೀ ಇಷ್ಟೇ ಒಳಗೆ ಹೇಳ್ಬಿಟ್ರಲ್ಲ. ಬ್ರಹ್ಮವನ್ನು ಅನ್ನ ಅಂತ ಆಗ್ಲಿ ಅನ್ನಾದ ಅಂತ ಆಗ್ಲಿ ಏನು ಹೇಳಿಲ್ವಲ್ಲ ಅಂದ್ರೆ ಅನ್ನೂ ಅಲ್ಲ ಅನ್ನದೂ ಅಲ್ಲ. ಆದ್ರಿಂದ ಅದ್ರ ಬಗ್ಗೆ ಏನು ಹೇಳಲಿಲ್ಲ. ನಾನು ನಾಳೆ ಹೇಳೋಣ ಸಾಕು. ಹಣ್ಣಿನ ರಸ ತುಂಬರ, ಸಕ್ಕರೆ ಹಾಕ್ಬೇಡ. ಇಲ್ಲ ಹಣ್ಣಿನ ರಸ ತಗೊಂಡ, ಇಲ್ಲ ಹಣ್ಣೆ ತಗೊಂಡ, ಹಣ್ಣು ಸಿಗಲ್ಲ. ನಮಸ್ಕಾರ.